गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಂಡ್ರು ರಚಿಸಿದಂತ ಜ್ಞಾನ ಪ್ರತಿಪಾದನಾ ಸ್ಥಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. 20ನೆಯ ಪದ ನಾವು ನೋಡ್ಬೇಕಾಗ್ತದೆ ಇವಾಗ. ಯಾಕಂತಂದ್ರ ಹಿಂದಿನ ವಿಚಾರದಲ್ಲಿ ಪಂಚ ಅವಸ್ಥೆಗಳ ಬಗ್ಗೆ ಹೇಳಿದ್ರು. ಜಾಗ್ರ, ಸ್ವಪ್ನ, ಸುಸುಪ್ತಿ. ಯಾಕಂತಂದ್ರ ಇವ್ ನಮ್ಮನ್ನ ನಾವು ವಿಚಾರ ಮಾಡುವಂಥದ್ದು. ನಮಗ್ ಬರುವಂತ ಯಾವ ಒಂದು ಅಜ್ಞಾನದ ಅವಸ್ಥೆಗಳು ಇವು ಯಾವುದು? ಜಾಗ್ರ, ಸ್ವಪ್ನ, ಸುಸುಪ್ತಿ. ಇವು ಬರ್ತಾವ, ಎಲ್ರಿಗೂ ಬರ್ತಾವ ಹೋಗ್ತಾವ. ಆದ್ರೆ ತೂರ್ಯತೀತ ನಾವು ಪ್ರಯತ್ನ ಪಟ್ಟು ಅದನ್ನ ಮಾಡ್ಕೊಳ್ಬೇಕಾಗ್ತದ. ಮತ್ತೆ ಈ ಪಂಚ ಅವಸ್ಥೆಗಳನ್ನ ಅಲ್ಲಿ ಹೇಳಿ ಇವಾಗ ಏನ್ ಹೇಳ್ತಾರ? ಅಜ್ಞಾನದ ಒಂದು ಸಪ್ತಾವಸ್ಥೆಗಳ ಬಗ್ಗೆ ಹೇಳ್ತಾರ. ಅಜ್ಞಾನದಲ್ಲಿರುವಂತ ಏನು ಯಾವ ಬರ್ತಾವ ಅವು ಸ್ವಪ್ನಾವಸ್ಥೆಗಳು, ಸಪ್ತಾವಸ್ಥೆಗಳು ಅಂತ ಇದಕ್ಕೆ ಹೇಳ್ತಾರೆ. 7 ಅವಸ್ಥೆಗಳು. ಏನ್ ಹೇಳ್ತಾರೆ? 20ನೆಯ ಒಂದು ಪದ್ಯದಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಜೀವನಿಗೆ ಅವಸ್ಥೆಗಳು 7 ಅವನು ಪರಿಭಾವಿಸಿ ನೋಡಿರೆ ಬಂಧರಹಿತರಪ್ಪವರು. ಯಾಕಂದ್ರೆ ಇವು ಅವಸ್ಥೆಗಳು 7 ಬರ್ತಾವ ಜೀವನಿಗೆ, 7. ಯಾಕಂತಂದ್ರ ಬಂಧರಹಿತರು ಅಂತಂದ್ರ ಇವನ್ನ ಯಾರು ವಿಚಾರ ಮಾಡಿ ನೋಡ್ತಾರ. ವಿಚಾರ ಮಾಡಿ ನೋಡಿದಾಗ ಜನನ ಮರಣ ಬಂಧನದಿಂದ ಬಿಡುಗಡೆಯನ್ನ ಹೊಂದಲಿಕ್ಕೆ ಸಾಧ್ಯ ಅದ. ಈ ಬಂಧನದಿಂದ ಬಿಡುಗಡೆ ಹೊಂದ್ಬೇಕನ್ನುವಂಥವ್ರು ಇದನ್ನ ವಿಚಾರ ಮಾಡ್ಬೇಕಂತ ಹೇಳ್ತಾರ. ಅವ್ರು ಮುಕ್ತಿಯನ್ನ ಪಡ್ಕೊಳ್ಬೇಕನ್ನುವಂಥವ್ರು ಇವುಗಳನ್ನ ವಿಚಾರ ಮಾಡ್ಬೇಕಂತಾರ. ಅವ್ರು ತೇಜ ಕಡಿಮೆ ಮಾಡ, ಏ ತೇಜ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ? ಅಜ್ಞಾನದಿಂದ ಬಿಡುಗಡೆ ಹೊಂದಬೇಕು, ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳ್ಬೇಕು, ಈ ಭವಬಂಧನದಿಂದ ಪಾರಾಗ್ಬೇಕು, ಈ ದುಃಖದಿಂದ ಪಾರಾಗ್ಬೇಕನ್ನುವಂಥವ್ರು ಈ 7 ಅವಸ್ಥೆಗಳನ್ನ ಚೆನ್ನಾಗಿ ವಿಚಾರ ಮಾಡಿ ನೋಡ್ಬೇಕಾಗ್ತದ. ಯಾಕಂದ್ರೆ ಈ ಭಾವ ಇರ್ಬೇಕು, ಈ ಬಂಧನದಿಂದ ಬಿಡುಗಡೆ ಆಗ್ಬೇಕನ್ನುವಂತ ಭಾವ ಇರ್ಬೇಕು, ಮುಮುಕ್ಷತ್ವ ಭಾವ ಇರ್ಬೇಕು. ಎಲ್ಲರಿಗಲ್ಲ. ಯಾಕಂದ್ರೆ ಈ ಮುಮುಕ್ಷತ್ವ ಭಾವ ಬರೋದೇ ಎಷ್ಟೋ ಜನ್ಮದ ಪುಣ್ಯ. ಅದು ಬಂತು ಅಂತಂದಾಗ ಈ ಮುಕ್ತನಾಗ್ಬೇಕು, ಮುಕ್ತಿಯನ್ನ ಪಡ್ಕೊಳ್ಬೇಕನ್ನುವಂಥವ್ರು ಈ 7 ಅವಸ್ಥೆಗಳನ್ನ ವಿಚಾರ ಮಾಡಿ ನೋಡಿ ತಿಳ್ಕೊಳ್ಳುವಂಥದ್ದು ಅಂತ ಹಿಂದಿನ ವಿಚಾರದಲ್ಲಿ ಇಲ್ಲಿ ಯಾವುದು ಅಂತಂದ್ರ 7 ಅವಸ್ಥೆಗಳು ಯಾವುದು ಅಂದ್ರ ಅಜ್ಞಾನವನ್ನುವಂಥದ್ದು ಒಂದು ಆವರಣ, ವಿಕ್ಷೇಪ, ಮತ್ತೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ ಅನ್ನುವಂತ 7 ಅವಸ್ಥೆಗಳ ಬಗ್ಗೆ ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ಅಜ್ಞಾನ ಅಂತಂದ್ರ ನಿನ್ನೆ ಮೊನ್ನೆ ವಿಷಯದಲ್ಲಿ ಹೇಳಿದೆ. ಯಾಕಂತಂದ್ರ ತಾನೇ ಪ್ರತ್ಯಕ್ಷ ಅದಾನ, ಅಪರೋಕ್ಷನಾಗ್ಯಾನ, ತಾನೇ ಅಪರೋಕ್ಷನಾಗಿದ್ದಾನ. ಅಷ್ಟಿದ್ರೂ ಕೂಡ ತಾನ್ ದಶಮ ಅಲ್ಲೇ ಇದ್ದಾನ. ದಶಮನ ಒಂದು ದೃಷ್ಟಾಂತ ಕೂಡ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ಅಲ್ಲೇ ಇದ್ದಾನ. ಆದ್ರ ತನ್ನನ್ನ
ತಾನ್ ನೋಡ್ಕೊಳ್ಳೋದೇನೆ ಅಲ್ಲಿ 9 ಜನ ಅಂತ ಹೆಣಸ್ತಾನೆ. ಅದ್ರಂಗ ತಾನೇ ಅಪರೋಕ್ಷ ಅದನ್ನತ ಪ್ರತ್ಯಕ್ಷ ಇದ್ರೂ ಕೂಡ ಇಲ್ಲಿ ತನ್ನನ್ನ ತಾನು ತಿಳ್ಕೊಳ್ಳದೆ ಇರುವಂತದ್ದು ಅಜ್ಞಾನ ಆಗಿರುವಂತದ್ದು. ಯಾಕಂದ್ರ ಆತ ಅರು ಸ್ವರೂಪನೇ ಇದ್ದಾನ. ಆದ್ರೂ ಕೂಡ ನಾನು ಯಾರಿದ್ದೀನಿ ಅನ್ನುವಂಥದ್ದು ತಿಳಿಯುವಂತ ಒಂದು ವಿಚಾರ ಬರಂಗಿಲ್ಲ ಆತಗ. ಆದ್ರೆ ಈ ದೇಹವೇ ನಾನು, ದೇಹ ಏನಂದ್ರೆ ಈ ಮೇಲ್ಗಡೆ ಇರುವಂತ. ಯಾಕಂದ್ರೆ ಈ ನೋಡ್ರಿ ಎಲ್ಲದಕ್ಕೂ ಒಂದು ವಿಚಾರಗಳನ್ನ ನಾವು ಸೃಷ್ಟಿಯಲ್ಲಿ ನೋಡಿದಾಗ ಒಂದು ಹಣ್ಣುಗಳನ್ನ ನೋಡ್ರಿ, ಪ್ರತಿ ಒಂದು ನೋಡ್ರಿ ಅದ್ರ ಮೇಲ್ಗಡೆ ಒಂದು ಸಿಪ್ಪೆ ಇರ್ತದ, ಹೌದಾ? ಅದನ್ನ ತೆಗೆದು ನಾವು ಅದನ್ನ ಬಳಸ್ತೀವಲ್ಲ. ಅದ್ರಂಗ ಈ ಶರೀರ ಅನ್ನುವಂಥದ್ದು ಒಂಥರ ಸಿಪ್ಪೆ ತರ. ಅದು ನಾವೇನ್ ಮಾಡಿವಿ ಅದೇ ಸಿಪ್ಪೆನೆ ನಾನು ಅನ್ಕೊಂಡ್ ಕೂತದ್ದು ದೊಡ್ಡ ಅಜ್ಞಾನ. ಇದು ಅಜ್ಞಾನ ಅಂತಂದ್ರೇನೆ ಇರದೇ ಇರುವಂತ ವಸ್ತು ಆದಂತ ತಿಳ್ಕೊಂಡಿವಿ, ಇದ್ದಂತ ವಸ್ತು ಇಲ್ಲ ಅಂತ ತಿಳ್ಕೊಂಡಿವಿ. ಇಲ್ಲಿ ವಿಪರೀತ ಭಾವನೆ ಆಗ್ಯದ. ಈ ಶರೀರ ಹಿಂಗದ ಮಲಮೂತ್ರದಿಂದ ಕೂಡದ ಅಪವಿತ್ರವಾದಂತ ಈ ಶರೀರ ನಾಶ ಆಗ್ತದ. ಒಂದ್ಸಲ ತೋರ್ತದ, ಒಂದ್ಸಲ ತೋರಂಗಿಲ್ಲ. ನಮ್ಗೆ ಅನುಭವಕ್ಕಾದ. ಯಾಕಂದ್ರೆ ಒಂದ್ಸಲ ತೋರ್ತದ, ಒಂದ್ಸಲ ಸೊತ್ತಾಗ ತೋರಂಗಿಲ್ಲ ಅಂತ ಅಲ್ಲ, ಇದ್ದಾಗ ತೋರಂಗಿಲ್ಲ ಶರೀರ. ನಮಗ ಬಹಳ ಆಶ್ಚರ್ಯ ಅನ್ನಿಸ್ತದಲ್ಲ. ಯಾಕಂದ್ರೆ ನಾವ್ ಅಂತೀವಿ ಇಲ್ರಿ ನಾಳೆ ಇರ್ತೀವಿ, ನಾಡ್ದಿರ್ತೀವಿ, ಹಂಗಿರ್ತೀವಿ. ಯಾಕಂದ್ರೆ ನಡುವ ನಾವ್ ಗ್ಯಾಪ್ ಆಗಿರ್ತೀವಿ. ಮತ್ ಮಲಗಿದವ್ರು ಮುಂಜಾನೆ ಹೇಳ್ತೀವಿ ಇಲ್ಲ ಗೊತ್ತಿಲ್ಲ ನಮ್ಗ. ಯಾಕಂದ್ರೆ ನಾವ್ ಒಂದ್ಸಲ ಹೋಗ್ಬಿಟ್ಟಿರ್ತೀವಿ ಎಲ್ಲಿ ಅಂದ್ರೆ ನಿದ್ರೆಯಲ್ಲಿ ಯಾವ್ದು ಇರಂಗಿಲ್ಲ ಅಲ್ಲಿ. ಉಸುರು ಮತ್ತೆ ಹೋಗಿತ್ತಂದ್ರೆ ಆ ಕಡೆ ಹೋಯ್ತಂದ್ರೆ ಏನ್ ಮತ್ತೆ ಹೇಳ್ತೀವಿ ನಾವು, ಗ್ಯಾರಂಟಿ ಇಲ್ಲ. ಈಗ ನಾವ್ ಏನ್ ಅನ್ಕೊಂಡಿವಿ ನೋಡ್ರಿ, ಯಾಕಂದ್ರ ಈ ಅಜ್ಞಾನದ ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳ್ಯಾರ. ಯಾವ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲ ವ್ಯವಹಾರ ಮಾಡ್ತೀವಿ, ನಾಳೆ ನಾವು ಇಂಥ ಕೆಲ್ಸವನ್ನ ಮಾಡೇ ಮಾಡ್ತೀವಿ ಅಂತ ನಮಗ್ ದೃಢಭಾವ ಅದ. ಯಾಕಂದ್ರೆ ರಾತ್ರಿ ಮಲಗಿರ್ತೀವಿ, ಆದ್ರೆ ನಿದ್ದೆ ಅನ್ನುವಂಥದ್ದು ಒಂದು ಸತ್ತದ್ರ ಜಮ. ಅದು ಅಲ್ಲಿನೂ ಏನ್ ಇರಂಗಿಲ್ಲಲ್ಲ, ಯಾವ ಒಂದು ಇಂದ್ರಿಯಗಳು ಇರಂಗಿಲ್ಲ, ಯಾವ ವ್ಯವಹಾರ ಇರಂಗಿಲ್ಲ, ನಾನು ಅನ್ನೋದಿಲ್ಲ, ಶರೀರ ಅನ್ನುವಂತ ಭಾವ ಇಲ್ಲ, ಏನು ಇಲ್ಲ ಅಲ್ಲಿ. ಆದ್ರೆ ನಮಗೇನ್ ದೃಢಭಾವ ಏನೇ, ನಾಳೆ ಮತ್ತೆ ಎದ್ದು ಇದೇ ಕೆಲಸ ಮಾಡ್ತೀನಿ, ನಾಳೆ ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಲಿಸ್ಟ್ ಇಟ್ಕೊಂಡೆ ನಾವು ಮಲಗಿರ್ತೀವಿ. ಆದ್ರೆ ನಾವು ಹೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ, ಆದ್ರೂ ಕೂಡ ನಾವು ಮಾಡ್ತೀವಿ ಅನ್ನೋಂಥ ಭಾವ ಐತಲ್ಲ. ಹಂಗಾಗಿ ಯಾರ ಅಜ್ಞಾನಿಗಳು ಇಂಥ ಭಾವ ಇಟ್ಕೊಂಡು ಸತ್ಕೊಂಡು ಹೋದಂಗಾಯ್ತು, ಹುಟ್ಟಿದಂಗಾಯ್ತು. ಆದ್ರ ಇವಾಗಿದ್ದವ್ ನೀನೆ, ರಾತ್ರಿ ಇದ್ದವ್ ನೀನೆ, ನಿದ್ರೆಗಿದ್ದವ್ ನೀನೆ, ಮುಂಜಾನೆ ಇದ್ದವ್ ನೀನೇ, ಬ್ಯಾರೆ ಅಂತೂ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ ಅಲ್ಲಿ ಅಂತೂ ಗ್ಯಾರಂಟಿ ಇಲ್ಲ. ಮಲಗಿರ್ತೀವಿ, ಮುಂಜಾನೆ ಎದ್ದೇಳ್ತೀವಿ, ಬಿಡ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ನಾನು ಇರ್ತೀನಿ ಅನ್ನುವಂತ ಭಾವ ಐತಿ ನಮ್ಗ. ಅದ್ರಂಗ ಇಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಅಂತ. ಒಂದ್ ಕಾಲದಲ್ಲಿ ತೋರ್ತದ ಶರೀರ, ಏನೋ ಜಾಗ್ರದಲ್ಲಿ ತೋರ್ತದ, ಮತ್ತೆ ಸ್ವಪ್ನದಲ್ಲಿ ತೋರಂಗಿಲ್ಲ, ನಿದ್ರೆಯಲ್ಲಿ ತೋರಂಗಿಲ್ಲ. ಆದ್ರೂ ಇದು ಸತ್ಯ ಅಂತ ತಿಳ್ಕೊಳ್ಳುವಂಥದ್ದು ಇದು ಅಜ್ಞಾನ. ಯಾಕಂದ್ರೆ ಈ ಸತ್ಯ ಇದ್ರೆ 3 ಕಾಲದಲ್ಲಿ ತೋರ್ಬಹುದಾಗಿತ್ತಲ್ಲ, ಯಾಕೆ ತೋರ್ಲಿಲ್ಲ? ಅದಕ್ಕೆ ಇದು ಮಿಥ್ಯೆ ಐತಿ. ಯಾವ ಒಂದು ಕಾಲದಲ್ಲಿ ಏನೇ ವ್ಯವಹಾರ ಇರ್ಲಿ, ನಾವು ಇದನ್ನ ಗುರುಗಳು ಹೇಳಿದ್ದನ್ನ ಸ್ವಲ್ಪ ಚಿಂತನ ಮಾಡ್ಬೇಕು. ಚಿಂತೆ ಅಲ್ಲ, ಚಿಂತನ. ಚಿಂತನ ಆರೋಗ್ಯಕರವಾಗಿರ್ತದ, ಚಿಂತೆ ಸುಡ್ತದ. ಯಾಕಂದ್ರೆ ಈ ಚಿಂತನೆ ಹೇಗಿರ್ತದ ಅಂತಂದ್ರ, ನಾವ್ ಮಾಡುವಂತ ಪ್ರತಿಯೊಂದು ವ್ಯವಹಾರಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನ್ 25 ತತ್ವಗಳಿಂದ ಇಟ್ಕೊಂಡು ಈ ಸ್ಥೂಲ ಶರೀರ ಇಟ್ಕೊಂಡು ಏನ್ ಜೀವನ ಮಾಡ್ತಾ ಇದ್ದೀವಿ, ಇವು ಎಷ್ಟೇ ನಾವ್ ಏನೇ ವ್ಯವಹಾರ ಮಾಡಿದ್ರು ಕೂಡ ಸ್ವಪ್ನದಾಗಿಲ್ಲ. ಸ್ವಪ್ನದಲ್ಲಿ ಬೇರೆ ಪ್ರಪಂಚನೇ, ಮತ್ತೆ ನಿದ್ರೆ ಒಳಗೆ ಇವ್ ಯಾವುದು ಇರಂಗಿಲ್ಲ. ಅಂದಾಗ ನೀ ಏನೇ ಮಾಡಿದ್ರು ಕೂಡ ಅದು ಮಿಥ್ಯೆನೇ. ಅದ ಮಿಥ್ಯೆನೆ. ಯಾಕೆ ಒಂದು ಕಾಲದಲ್ಲಿ ತೋರಿ ಇನ್ನು 2 ಕಾಲದಲ್ಲಿ ತೋರಂಗಿಲ್ಲ, ಅದು ಮಿಥ್ಯೆ ಐತೆ. ಅದಕ್ಕೆ ಅವ್ರು ಹೇಳ್ತಾರ, ಜಾಗ ಯಾವುದು ನೆನೆಸಿನೊಳಗೆ ಕೀಳ. ಯಾಕಂದ್ರ ನೆನೆಸಿನಲ್ಲಿ ಕನಸು ನಿದ್ರೆಗಳಿಲ್ಲವ, ನೆನೆಸಿನೋಳಿಲ್ಲವ, ನೆನೆಸಿನೋಳಿಲ್ಲವ ಕನಸು ನಿದ್ರೆಗಳು. ಯಾಕಂದ್ರೆ ಕನಸಿನೋಳಿಲ್ಲವ ನೆನಸು ನಿದ್ರೆ, ತನಿ ನಿದ್ರೆ ಹೇಳು ಮತ್ತೆ ಕನಸು ನೆನಸುಗಳಿಲ್ಲ. ಇದೆಲ್ಲ ಅನುಭವಿಪ ನೀನು ಹೂದರಿಂದ ಅನ್ನುವಂಥ ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭವದಿ ನೋಡು ಮನುಜ ನೀನೆ ಮುಕ್ತನು ಅನ್ನುವಂಥದ್ರಲ್ಲಿ. ಹಂಗಾಗಿ ಇಲ್ಲಿ ಕೂಡ ಇಂತಹ ಒಂದು ಶರೀರ ವಿಕಾರಗಳಿಂದ ಕೂಡ್ಯಾದ. ನಮ್ಗೆ ಅನುಭವ ಬರ್ತದ. ಇದ್ದಂತ ಶರೀರ ಒಂದು ಕಾಲದಲ್ಲಿ ಇದ್ದಂತ ಶರೀರ ಇನ್ನೊಂದು ಕಾಲಕ್ಕೆ ಇರಂಗಿಲ್ಲ. ಆದ್ರೂ ಕೂಡ ಈ ಶರೀರ ನಾನು ಅಂತ ಏನ್ ಗಟ್ಟಿಯಾಗಿ ಹಿಡ್ಕೊಂಡ್ ಕುಂತೀವಿ, ಇದು ದೊಡ್ಡ ಅಜ್ಞಾನ ಐತಪ್ಪ ಅಂತ ಹೇಳ್ತಾರೆ. ಮತ್ತಿದು ಅಜ್ಞಾನದ ಒಂದು ಕಾರ್ಯ ಆವರಣ ಅನ್ನುವಂಥದ್ದು. ಇದು ಅಜ್ಞಾನದ ಮುಂದೆ ಹಿಂಗ್ ಮುಂದುವರಿತಾ ಹೋಗ್ತದೆ ನೋಡ್ರಿ. ವಿಕಾರ, ಪ್ರಕೃತಿ, ವಿಕೃತಿ. ಪ್ರಕೃತಿ ಅನ್ನುವಂಥದ್ದು ವಿಕೃತಿ ಆಗ್ತಾ ಹೋಗ್ಬಿಡ್ತದೆ. ಈಗ ಅದು
ಹೆಂಗಂದ್ರ ಅಜ್ಞಾನದ ಕಾರ್ಯ ಏನಾದ್ರ ಈ ಸ್ವರೂಪ ತನ್ನನ್ನ ತಾನು ಮರೆತು ಇಲ್ಲ, ದಶಮ ಇಲ್ಲ ಅಂದ್ರ ಆತ ಇಲ್ಲ, ಸತ್ ಹೋಗಿದಾನ, ಇದ್ರ ತೋರ್ತಿದ್ನಲ್ಲ ಅನ್ನುವಂತ ಭಾವ ಬರುವಂಥದ್ದು. ಈ ರೀತಿ ತನ್ನನ್ನ ತಾನು ಮರೆತು ದಶಮ ಇಲ್ಲ ಅನ್ನುವಂಥದ್ದು ಇದ್ರ ತೋರ್ತಿದ್ನಲ್ಲ, ಈ ರೀತಿ ಭಾವ ಬರುವಂಥದ್ದು. ಇದು ಏನಾಗ್ತದ, ಆವರಣ. ಅಭಾನಾವರಣ ಅಂತ ಅನಿಸ್ಕೊಳ್ತದ. ಅಸಾಧಾವರಣ ಅಂತಂದ್ರ ಆತ ಇಲ್ಲ ಅನ್ನುವಂಥದ್ದು. ಅವನಾವರಣ ತೋರ್ತಾ ಇಲ್ಲ, ಇದ್ರ ತೋರ್ತಿದ್ದ. ಎರಡು ಆವರಣಗಳಲ್ಲಿ ಎರಡು ತರ ಹೇಳ್ತಾರ ಅವರು. ಇಲ್ಲ ಅನ್ನುವಂಥದ್ದು ಒಂದು, ಆತ ತೋರ್ತಾ ಇಲ್ಲ ಅನ್ನುವಂಥದ್ದು ಎರಡು ರೀತಿ ಅಂತ. ಅಸದಾವರಣ ಅನಿಸುವಂಥದ್ದು ಒಂದು, ಆತ ತೋರೋದಿಲ್ಲ. ಅಭಾನಾವರಣ ಅಂದ್ರ ಆತ ಇಲ್ಲ ಅನ್ನುವಂಥದ್ದು ಅಸದಾವರಣ ಅಂತ. ಆವರಣದಲ್ಲಿ ಎರಡು ತರ ಸದಾವರಣ ಅಂತ ಹೇಳ್ತಾರೆ. ಇದ್ರ ತೋರ್ತಿದ್ನಲ್ಲ ಅನ್ನುವಂಥದ್ದು ಅಭಾನಾವರಣ ಅಂತ ಕೂಡ ಹೇಳ್ತಾರೆ. ಇದ್ರಂಗ ಕೆಲವು ಸಲ ಹಿಂಗ ಈ ರೀತಿ ಭಾವ ಬರುವಂಥದ್ದು. ಯಾಕಂದ್ರ ದೇಹಕ್ಕೆ ಭಿನ್ನವಾಗಿ ಆತ್ಮನಿದ್ದಾನಂತ ಹೇಳುವ ಒಂದು ಶ್ರುತಿ ವಾಕ್ಯ. ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಹೇಳಿದ್ರು ಕೂಡ ಈ ಆವರಣ ಅಲ್ಲಿ ಇದ್ದನೋ ಇಲ್ಲ ಇದ್ರ ಆತ ಏನ್ ಮಾಡ್ತಿದ್ದ, ತೋರ್ತಿದ್ದ ಅನ್ನುವಂಥ ಶ್ರುತಿ ವಾಕ್ಯ ಏನಾಗ್ತದ, ಕೆಲವು ಸಲ ಈ ವಾಕ್ಯಗಳನ್ನ ಆತ ಈ ಭಾವ ಮಾಡ್ಕೊಳ್ತಾನ. ಅದಕ್ಕ ಈ ಯಾವ ರೀತಿ ಅಂತಂದ್ರ ಹೇಳ್ತಾರ, ಎರಡನೇ ನುಡಿಯಲ್ಲಿ ಕೂಡ ವೇದ ವಿಚಾರವನ್ನು ಅಲ್ಲ ದುಳಿದ ಶುಷ್ಕವಾದದಿಂದೆ ಸೆಲೆ ಸಾಕ್ಷಿ ತೂರಿಯ ಕೂಟಸ್ಥ ಬೋಧವಿಲ್ಲವದು ತೋರದೆಂಬ ಮೋಸದಾದಿ ಯಾವುದು ಉಭಯ ರೂಪೆನಿಸುವ ಆವರಣ ಅಂತ ಹೇಳ್ತಾರ ಅವ್ರು. ಯಾಕಂದ್ರ ವೇದ ಈ ಪ್ರಮಾಣ ಶೂನ್ಯವಾದಂತ ವೇದ, ಅದಕ್ಕೆ ಹೇಳ್ತಾರೆ ಇಲ್ಲಿ ಪ್ರಮಾಣಗಳು ಇರ್ಬೇಕು ಅನ್ನುವಂಥದ್ದು. ವೇದಗಳ ಒಂದು ಶ್ರುತಿ ಪ್ರಮಾಣಗಳು ಇರದೇ ಇರುವಂತದ್ದು ಅದು ಶುಷ್ಕವಾದಂತಂದ್ರ ಅದು ಅದ್ರಾಗ ಒಂಥರ ಮುಖ್ಯತೆ ಇಲ್ಲ ಅಂತ, ರಸಹೀನತೆ ಇರುವಂತದ್ದು. ಹಂಗಾಗಿ ಅದು ಶುಷ್ಕ ಅಂತ ಕೂಡ ಹೇಳ್ತಾರೆ. ಪ್ರಮಾಣ ಶೂನ್ಯವಾದಂತ ವಾದ ಏನ್ ಅನಿಸ್ತದ, ಅದು ಶುಷ್ಕವಾದ ಅಂತ ಅನ್ಸ. ಬರೀ ಬಾಯಿ ಮಾತಿನಿಂದ ಮಾತಾಡುವಂಥದ್ದು ಶುಷ್ಕ. ಹೇಳ್ತಾರೆ, ಬಾಯ ಬ್ರಹ್ಮವ ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗೂ ಹೋಗುದೇ ಅಂತ ಹೇಳ್ತಾರೆ. ತಿರುಕರಂಗಡಿ ಬೀದಿಯೊಳಗೆ ಕೂಡತ ರಾಜರ ಅರಮನೆಯೊಳು ಸುದ್ದಿಗಳ ನಾಡುವಂತೆ. ಯಾವ ರೀತಿ ಹೇಳ್ತಾನಂದ್ರ, ಈಗ ಸುಮ್ನೆ ಬಾಯಿ ಮಾತಿಲೆ ಹೇಳೋದು, ಶುಷ್ಕ ತರ್ಕದ ವಾದಗಳು ಅಷ್ಟೇ, ಮಾತಾಡೋದಷ್ಟೇ. ಬಾಯ ಬ್ರಹ್ಮವ ನುಡಿದು, ಬರೀ ಬಾಯಿಲೆ ಬ್ರಹ್ಮ ಅಂತ ನೋಡಿದ್ರು ಅನುಭವನೇ ಇರ್ಲಿಲ್ಲ, ತಗೊಂಡು ಏನ್ ಮಾಡ್ತೀರಿ? ಬರೀ ಶುಷ್ಕವಾದಂಥದ್ದು ವಿಚಾರ ಅದು. ತಿರುಕರಂಗಡಿ ಬೀದಿಯೊಳಗೆ ಕೂಡುತ್ತ ರಾಜರ ಅರಮನೆಯೊಳು ಸುದ್ದಿಗಳ ನಾಡುವಂತೆ. ಬೇಡ್ಕೊಂಡ್ ತಿನ್ನೋರು ಭಿಕ್ಷೆಗರು ಹೋಗಿ ಮುಂಜಾನೆ ಎಲ್ಲವನ್ನ ಏನು ಅಲ್ಲಿ ಇಲ್ಲಿ ಅದು ಇದು ಆಯ್ಕೊಂಡು ಬಂದು ಎಲ್ಲೋ ಒಂದ್ ಅಂಗಡಿ ಮುಂದೆ ಕುಂತು ರಾಜರ ಅರಮನೆ ವಿಚಾರಗಳು ಮಾತಾಡ್ದಂಗ. ಆ ರಾಜ ಹಂಗ್ ಮಾಡ್ಬೇಕೇನ್ರಿ, ಆ ರಾಣಿ ಹಿಂಗ್ ಮಾಡ್ಬೇಕೇನ್ರಿ, ಅವ್ರ ಮನೆಗ್ ಹಿಂಗ್ ಮಾಡ್ಬೇಕೇನ್ರಿ, ಹಿಂಗ ಬರೀ ಶುಷ್ಕವಾದ ಅದು ಮಾತಾಡುವಂಥದ್ದು. ಹಂಗಾಗಿ ಇಲ್ಲಿ ಕೂಡ ಇಂಥ ವಾದದಿಂದ ಕೂಡಿಕೊಂಡು ನಾನು ಯಾಕಂದ್ರ ದೇಹಕ್ಕೆ ಭಿನ್ನವಾಗಿ ಸಾಕ್ಷಿ ಕೂಟಸ್ಥ ಪ್ರತ್ಯೇಗಾತ್ಮನು ಇದ್ರೆ ಆತ ದೇಹ ಹೆಂಗ್ ತೋರಕತ್ತದ ಅದ್ರಂಗ ಪ್ರತ್ಯಕ್ಷವಾಗಿ ತೋರ್ಬೇಕಾಗಿತ್ತಲ್ಲ. ಹಾಗೆ ತೋರಿಲ್ಲ ಅಂದ್ರೆ ದೇಹದಿಂದ ವ್ಯತಿರಿಕ್ತವಾದಂತಹ ಆತ್ಮನು ಇಲ್ಲ ಅನ್ನುವಂತ ಭಾವ ನೋಡ್ರಿ. ಯಾಕಂದ್ರ ಈ ಶರೀರ ಹೆಂಗ್ ತೋರ್ತದ, ಮತ್ತ ಹಂಗ ತೋರ್ಬೋದಾಗಿತ್ತಲ್ಲ. ದೇಹಕ್ಕೆ ಭಿನ್ನವಾಗಿರುವಂತ ಸಾಕ್ಷಿ ಅಂತ ಹೇಳ್ತೀರಿ, ಮತ್ತೆ ಪ್ರತ್ಯೇಗಾತ್ಮ ಕೂಟಸ್ಥ ಪ್ರತ್ಯೇಗಾತ್ಮ ಅದನಂತ ಆತ ಇದ್ರ ಈ ದೇಹಕ್ಕ ಪ್ರತ್ಯಕ್ಷವಾಗಿ ಈ ದೇಹ ಹೆಂಗ್ ತೋರಕತ್ತದ ಅದನ್ನ ತೋರ್ಬೋದಾಗಿತ್ತಲ್ಲ. ಅದು ಮತ್ ತೋರ್ತಾ ಇಲ್ಲ ಅಂತಂದಾಗ ಅದರಿಂದ ದೇಹಕ್ಕೆ ವ್ಯತಿರಿಕ್ತವಾಗಿರುವಂತಹ ಆತ್ಮನು ಇಲ್ಲ ಅಂತ ನಿಶ್ಚಯ ಮಾಡ್ತಾನ. ಅದರಿಂದ ಏನಾಗ್ತದ, ಸಾಕ್ಷಿಯೂ ಇಲ್ಲ ಅನ್ನೋದ್ರಿಂದ ಇದೇನಾಗ್ತದ, ಅಸದಾವರಣ ಆಗ್ತದ. ಆವರಣ ಇದ್ರ ಒಂದು ಆವರಣ ಆಗ್ಬಿಡ್ತದ ನೋಡ್ರಿ. ತೋರ್ತಾ ಇಲ್ಲ ಅನ್ನುವಂಥದ್ದು ಅಭಾನಾವರಣ. ಈ ರೀತಿ ಅಜ್ಞಾನದ ಎರಡು ಆವರಣಗಳು ಆಗ್ಬಿಡ್ತಾವಲ್ಲಿ. ಈ ಆವರಣ ಇದು ಅಜ್ಞಾನದ ಕಾರ್ಯ ಆದಂತ ಆವರಣ. ಈ ಎರಡು ಅಲ್ಲಿ ಮುಸಿಗ್ಬಿಡ್ತಾವ. ಇದನ್ನ ವಿಚಾರ ಮಾಡ್ಬೇಕಾಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ತೋರ್ತದ, ಆದ್ರೆ ವಿಚಾರ ಮಾಡಿದ್ರೆ ಇವಿಲ್ಲ.
ಅದ್ ಮುಂದೆ ಬಹಳ ಚಂದ ಹೇಳ್ತಾರೆ. ಅದಕ್ಕೆ ಉಪಕ್ರಮ ಉಪಸಂಹಾರ ಇವೆಲ್ಲ ಬರ್ತಾವ ವಿಚಾರಗಳು. ನೋಡ್ರಿ, ಈಗ ನಾವು ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಈ ಮಂಜು ಅಂತ ನೋಡ್ತೀವಿ, ಆದ್ರೆ ಹೋಗ್ತಾ 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 ಕೈಗೆ ಸಿಗ್ತದೆ, ನೋಡಕ್ ಮಾತ್ರ ಮುಂಜು ತರ ಅನಿಸ್ತದೆ. ಈ ಮಾಯಾ ಕೂಡ ಹಂಗೇನೆ, ವಿಚಾರ ಮಾಡ್ತಾ ಹೋದ್ರೆ ಇವ್ ಇರಂಗಿಲ್ಲ. ಹಂಗಾಗಿ ಇಲ್ಲಿ ಏನಾಗ್ತದ, ಆವರಣ ಅಲ್ಲಿ ತೋರ್ಗೊಡ್ಲಾರ್ದಂಗ್ ಮಾಡ್ತದ. ಇದು ಅಜ್ಞಾನದ ಒಂದು ಆವರಣ. ಎರಡು ರೀತಿ ಅದಾವ ಅಂತ ಹೇಳಿದ್ರು ಅವರು. ಈ ಮೂರನೇ ನುಡಿ ನೋಡೋಣ. ಏನು ವಿಕ್ಷೇಪ ಅವಸ್ಥೆ ಬಗ್ಗೆ ಹೇಳ್ತಾರ ಅವರು. ಕರ್ಮವನ್ನು ಮಾಡಿ ತತ್ಫಲವನ್ನು ತನ್ನ ಧರ್ಮವೆನಿಸಿದ ಹಮ್ಮಿನೊಳಗೆರವಳಿದು ಮರ್ಮವರಿಯದೆ ಚಿದಾಭಾಸನೆಂದು ನಿರ್ಮಿತವಾಗಿಯೇ ಸಹಜಬಹುದು ವಿಕ್ಷೇಪ. ನೋಡ್ರಿ ಎಷ್ಟು ಚಂದ ಹೇಳ್ತಾರ ಅವರು. ಕರ್ಮವನ್ನ ಮಾಡಿ, ನೋಡ್ರಿ, ಕರ್ಮವನ್ನ ಮಾಡಿ ಅದರ ಕರ್ಮಗಳ ಏನು ಕರ್ಮಗಳು ಸುಖ ದುಃಖ ಇದು ತನ್ನ ಧರ್ಮ ಅಂತ ಅನಿಸಿ ಅದು ಹೆಂಗ್ ಮಾಡ್ತಾನ, ಅಹಂಕಾರದೊಡನೆ ಬೆರೆಸಿಕೊಳ್ತಾನ. ಯಾಕಂದ್ರ ಆ ಸ್ವರೂಪವನ್ನ, ತನ್ನ ಸ್ವರೂಪವನ್ನ ತಿಳಿದೇ ಅವಾಗೇನಾಗ್ತದತ್ಗ ಈ ಕರ್ಮವನ್ನ ಮಾಡಿ ಅದರ ಸುಖ ದುಃಖ ನನಗ ಅದಾವ ಅಂತ ಹೇಳ್ತಾನ. ತನ್ನ ಧರ್ಮನೇ ಐತಂತ ಇವ ಅಹಂಕಾರದೊಡನೆ ಬೆರೆಸಿ ಬಿಟ್ಟು ತನ್ನ ಸ್ವರೂಪವನ್ನ ತಿಳಿದೇ ನಾನು ಸುಖಿ ಅದೀನಿ, ನಾನು ದುಃಖಿ ಅದೀನಿ ಅತ ಜೀವ ಅಂತ ಹೇಳಿಸ್ಕೊಳ್ತಾನೆ. ಈ ರೀತಿ ನಿಶ್ಚಯ ಮಾಡೋಂಥದ್ದು ಏನಂದ್ರೆ ವಿಕ್ಷೇಪಾವಸ್ಥೆ. ಯಾಕಂದ್ರೆ ಇದೆಲ್ಲ ನನಗೆ ಆದಂತ ಆರೋಪ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ದಶಮನ ಕಾಣಿಸ್ತಾ ಇಲ್ಲ, ಅದರಿಂದ ನದಿಯಲ್ಲಿ ಮುಳುಗಿ ಹೋಗ್ಬಿಟ್ಟ ಅನ್ನುವಂಥದ್ದು, ಸತ್ತ ಅನ್ನುವಂಥದ್ದು, ಎದೆ ಬಡ್ಕೊಳ್ಳುವಂಥದ್ದು. ಇದು ಏನಾಗಿದೆ, ವಿಕ್ಷೇಪ. ಹೌದಲ್ಲ, ವಿಕ್ಷೇಪ ಅಂತಂದ್ರೆ ಮನಸ್ಸನ್ನ ಗದ್ದಲ್ ಮಾಡುವಂಥದ್ದು. ಚಂದೆ ಅವರು ದಾಟಿ ಬಂದಿದ್ರು ಒಳಗೆ, ಮತ್ತ ಅಲ್ಲಿ ಕಾಣಿಸ್ತಾ ಇಲ್ಲಲ್ಲ, ಇನ್ನೊಬ್ನ ಅದನ್ನ ಇಲ್ಲ ಅಂತ ನೋಡಿದ್ರು, ತಾನು ಬಿಟ್ಕೊಂಡು ಎಣಸ್ಕೊಂಡ್ರು, ನೀರಾಗ ಬಿದ್ದು ಹೋಗ್ಬಿಟ್ಟದ, ಮುಳುಗಿ ಬಿಟ್ಟಿದಾನ, ಸತ್ತಿದಾನ ಅನ್ನೋದು ಎದೆ ಹೊಡ್ಕೊಳ್ಳೋದು, ಇದು ವಿಕ್ಷೇಪ ಆಗ್ತದ. ಅದೇ ರೀತಿ ಕೂಡ ತನ್ನ ನಿಜವಾದ ಪ್ರತ್ಯೇಕಾತ್ಮ ಸ್ವರೂಪವನ್ನ ಮರ್ತು, ಎಷ್ಟು ಅದ್ಭುತವಾಗಿ ಹೆಂಗ ಹೇಳ್ತಾರ ನೋಡ್ರಿ, ಒಂದು ಅಣುವಿನಿಂದ ಹೇಳ್ತೀವಿ ಅಂತಾರ ಸದ್ಗುರು. ಯಾಕಂದ್ರೆ ಇದು ಹೇಳಕ್ ಬರದೇ ಇರುವಂತ ವಿಚಾರಗಳು ಇವು. ಮಾತಿಗೂ ನಿಲ್ಕೋದಲ್ಲ, ಮನಸ್ಸಿಗೂ ನಿಲ್ಕೋದಲ್ಲ ಇದು. ಅಂತದನ್ನ ಒಂದು ಅಣುವಿನಿಂದ ಸದ್ಗುರುನಾಥ ಹೆಂಗ್ ಹೇಳ್ತಾರ ನೋಡ್ರಿ. ಅದಕ್ಕ ತಾನ್ ಹೆಂಗ ಅದನ್ನ ಪ್ರತ್ಯೇಕಾತ್ಮ ಸ್ವರೂಪ ತಾನೇ ಇದ್ದುಕೊಂಡು ತನ್ನನ್ನ ಮರಿತು ಅಹಂಕಾರವೇ ತಾನಂದು ತಿಳಿದುಕೊಳ್ಳುವಂಥದ್ದು ನೋಡ್ರಿ. ಇದು ಹೆಂಗದ, ಬಹಳ ಅದ್ಭುತ, ಬಹಳ ಅದ್ಭುತ ಇದು. ಎಂಥ ಹೆಂಗ ಮರೆಸಿ ಬಿಡ್ತದ ಇದನ್ನ ಅಂದ್ರ ಬಾಬಾ. ಅದಕ್ಕೆ ಹೇಳ್ತಾರ, ಅಹಂಕಾರವೇ ತಾನೆಂದು ತಿಳಿದುಕೊಳ್ತಾನ, ಮತ್ತೆ ಅದು ಮಾಡುವಂಥದ್ದು ಕರ್ತೃತ್ವ ಭೋಕ್ತೃತ್ವ ಇದರಿಂದ ಕೂಡಿ, ಅಭಿಮಾನದಿಂದ ಕೂಡಿ ಪಾಪ ಪುಣ್ಯಗಳನ್ನ ಮಾಡ್ತಾನೆ. ಅವುಗಳನ್ನ ಮಾಡಿ ಏನ್ ಮಾಡ್ತಾನ, ಪುಣ್ಯ ಮಾಡೋದ್ರಿಂದ ಸುಖ, ಪಾಪ ಮಾಡೋದ್ರಿಂದ ದುಃಖ, ಇವೆಲ್ಲವುಗಳನ್ನ ಭೋಗಿಸ್ತಾನೆ. ಆದ್ರೂ ಕೂಡ ಅತೇನ್ ಹೇಳ್ತಾನ, ನಾನು ಸುಖಿ ಅದೀನಿ, ನಾನು ದುಃಖಿ ಅದೀನಿ ಅಂತ ಆ ಒಂದು ಅಹಂಕಾರದ ಧರ್ಮಗಳ ಒಡನೆ ಆತ ಬೆರೀತಾನೆ. ಇದು ನನಗ ಆಗ್ಯಾದ, ಇದು ನನಗ ಆಗ್ಯಾದ. ಎಂತ ಅಜ್ಞಾನ ನೋಡ್ರಿ ಅದು. ಪಾಪ ನಿಶ್ಚಿಂತೆಯಾಗಿರುವಂಥವನು, ನಿಷ್ಕಲ್ಮಶವಾಗಿರುವಂಥವನು, ಪರಿಶುದ್ಧ ಆಗಿರುವಂಥವನು, ಯಾವುದ್ರ ಲೇಪನೆ ಇರದೇ ಇರುವಂಥವನಿಗೆ ಹಿಂಗ್ ಹಚ್ಕೊಂಡ್ ಕುಂತು ಬಿಟ್ಟಾಯ್ತ. ಅವೆಲ್ಲ ಧರ್ಮಗಳು ನಾನೇ ಮಾಡಿದೆ, ಅದಕ್ಕೆ ನಾನು ಸುಖಿ ಇದೀನಿ, ನಾ ದುಃಖ ಇದೀನಿ ಅಂತ ಅನ್ಕೋತಾನ, ಅಹಂಕಾರಗಳೊಡನೆ ಬೆರೀತಾನ. ಅವಾಗ ನಾನು ಯಾರದೀನಿ, ಮುಗದ ಇದ್ರಾಗ ಬೆರ್ತು ಬಿಟ್ಟನ್ ನೋಡ್ರಿ ಆತ. ಅಂದಾಗಿ ಇನ್ನು ತನ್ನ ಸ್ವರೂಪವನ್ನು ಯಾವಾಗ ವಿಚಾರ ಮಾಡ್ತಾನಿತ, ಅದಕ್ಕೆ ಮೊದಲ ವಿಚಾರಗಳನ್ನ ಹೇಳ್ತಾರ. ಏನ್ ಹೇಳ್ತಾರ, ನಾನು ಯಾರಿದ್ದೀನಿ ಅಲ್ಲಿ ಬೆರ್ತು ಬಿಟ್ಟದನ್ನ, ಅಹಂಕಾರ ಅನಾತ್ಮ ವರ್ಗಗಳ ಜೊತೆ ಬೆರ್ತು ಅವೇ ನಾನು ಅನ್ಕೊಂಡ್ ಕುಂತಾನ. ಅವಕ್ಕಾಗಿರುವಂತ ಧರ್ಮಾದಿಗಳು ನನಗಾದವಂತಾನ ನೋಡ್ರಿ. ಪಂಚಭೂತದಿಂದ ಆದಂತ ಈ ಶರೀರ 25 ತತ್ವಗಳಿಂದ ಆಯ್ತು. ಈ ಶರೀರ ಜನನ ಮರಣಕ್ಕೆ ಗುರಿ ಆಗ್ತದ, ಹೌದಾ? ಮತ್ತೆ ಪ್ರಾಣಕ್ಕ ಶಿವ ತೃಷ್ಯ ಆಗುವಂತದ್ದದ. ಇವ್ಯಾವ ನಿನಗಿಲ್ಲ, ಧರ್ಮನೇ ಇಲ್ಲ ಇವ್ ನಿನಗ. ಶರೀರಕ್ಕಾಗುವಂಥದ್ದು ಹುಟ್ಟೋದು ಸಾಯೋದು ಇದ್ರ ಧರ್ಮ ಐತಪ್ಪ. ಪ್ರಾಣಕ್ಕಾಗುವಂಥದ್ದು ಶಿವ ತೃಷ್ಯಗಳ ಧರ್ಮ ಅದಕ್ಕೈತೆ. ಮನಸ್ಸು ಏನ್ ಮಾಡ್ತದ, ಸಂಕಲ್ಪ ವಿಕಲ್ಪ ಮಾಡ್ಕೊಳುವಂಥದ್ದು ಇದು ಮನಸ್ಸಿಗದ. ಬುದ್ಧಿ ಏನ್ ಅನ್ಸೋದು, ನಿಶ್ಚಯ ಮಾಡುವಂಥದ್ದು ಅದಕ್ಕೈತೆ. ಅಹಂಕಾರ ನಾನು ಅನ್ನುವಂಥದ್ದು ಅದಕ್ಕೆ. ಇವ್ಯಾವ ನಿನಗಿಲ್ಲ, ಆದ್ರೂ ಕೂಡ ಇವ್ ನನಗಾಗ್ಯಾವಂತ ಅದ್ರ ಜೊತೆ ಬೆರ್ತು ಬಿಟ್ಟಿದೆ, ನಿನ್ನನ್ನು ಮರ್ತು ಬಿಟ್ಟಿದೆ. ಅದಕ್ಕೆ ಹೇಳ್ತಾರ ಅವರು, ನಾನು ಯಾರಿದ್ದೀನಿ, ನನ್ನ ಸ್ವರೂಪ ಏನು,
ಅನ್ನುವಂತ ವಿಚಾರ ಮಾಡಕ್ ಹೋಗೋದೇ ಇಲ್ಲ, ಮುಗೀತಿದ್ರಲ್ಲೇ ಜನ್ಮ ನಾಶ ಆಯ್ತು. ನೋಡ್ರಿ, ಇವೆಲ್ಲ ನನಗಾದವಂತ ನಾನು ಈ ರೀತಿ ಏನು ಹಸಿವು, ತೃಷೆ, ಜನನ, ಮರಣ, ಮತ್ತೆ ಕರ್ತೃತ್ವ, ಭೋಕ್ತೃತ್ವ, ಈ ಸಂಸಾರ ಧರ್ಮಗಳಿಂದ ಕೂಡಿದಂತ ಜೀವಾತ್ಮ ನಾನು ಇದ್ದೀನಿ ಅನ್ನುವಂತ ನಿಶ್ಚಯನ ಮನಸ್ಸಿನಲ್ಲೇ ಇರ್ತದಲ್ಲ. ಇದೇ ಭಾವ ಇದ್ದದಕ್ಕಾಗಿ ಇದೇನ್ ಅನಿಸ್ತದ, ವಿಕ್ಷೇಪ ಅಂತ ಅನ್ಸ್ಕೊಳ್ತದೆ ಇದು. ಅದಕ್ಕ ಇಲ್ಲಿ ಹೇಳ್ತಾರ, ಜೀವನ್ ತನ್ನ ವಿಚಾರವನ್ನ ಮರೆತು, ತನ್ನ ನಿಜ ಸ್ಥಿತಿಯನ್ನ ಮರೆತು. ಮತ್ ಇವೆಲ್ಲ ನೋಡ್ರಿ, ಇವೆಲ್ಲ ಒಂಥರ ಪದರುಗಳಿದ್ದಂಗೆ ಇವು. ಭೂಮಿಯಾಗ ನಿಧಿ ಅದಾವ, ಬಂಗಾರ ಐತೆ, ಮೇಲ್ಗಡೆ ಮಣ್ಣುಗಳು ಐತಲ್ಲ, ಪದ್ರ ಮಣ್ಣುಗಳು ಅದಾವಲ್ಲ. ಆ ರೀತಿ ಇಲ್ಲಿ ಕೂಡ ಜೀವನು ತನ್ನ ನಿಜವಾದ ಸ್ವರೂಪವನ್ನ ಮರೆತು ಈ ಸ್ಥೂಲ ಸೂಕ್ಷ್ಮ ಕಾರಣ ಇವೇನದಾವ, ಈ ಸ್ಥೂಲ ಸೂಕ್ಷ್ಮ ಈ ದೇಹ ಏನದಾವ, ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಇವೇನದಾವ ತಾನೇ ಅಂತ ತಿಳ್ಕೊಳಕತ್ತಾನೆ. ಇವೆಲ್ಲ ಇದ್ರ ಧರ್ಮಗಳು ಕೂಡ ನನ್ವೇ ಅಂತ ತಿಳ್ಕೊಳಕತ್ತಾನ. ಏನಾಗ್ಯದ, ಆಧ್ಯಾತ್ಮ ಹೊಂದಿಬಿಟ್ಟು ನಾನ್ ಸತ್ಯ, ನಾನ್ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾ ಸಂಸಾರಿ ಅದೀನಿ, ಸಂಸಾರ ಮಾಡುವಂತ ಜೀವಾತ್ಮ ನಾನು ಅದೀನಿ, ನಾ ಸಣ್ಣವದೀನಿ, ಇವೆಲ್ಲ ನನಗ ಅದಾವಂತ ಈತ ಹತ್ಗುವಂತ ಕುಂತ ಈ ಕಾರಣದಿಂದ ನಾನಾ ದುಃಖಗಳನ್ನ ಅನುಭವಿಸುವಂಥದ್ದು ಇದು ವಿಕ್ಷೇಪ ಅವಸ್ಥೆ ಅಂತ ಅನ್ಸ್ಕೊಳತದ. ಅವಾಗ ಅಜ್ಞಾನ ಅನ್ನುವಂಥದ್ದು ಬಂತು, ಅಲ್ಲಿಂದ ಇವೆಲ್ಲ ಬರ್ತಾವ ನೋಡ್ರಿ. ಇವೆಲ್ಲ ಅಷ್ಟು ಶುರು ಆಯ್ತು ಕಾರ್ಯ ಅಲ್ಲಿಂದ. ಅದ್ರ ಎಳಿನೇ ಶುರುವಾಯ್ತು ಇಲ್ಲಿ. ಅದು ಮಾಯ ಅಷ್ಟೇ ಬಿಡ್ತದೇನಂತಂದ್ರ, ಅಜ್ಞಾನದ ಕಾರ್ಯ ಅಷ್ಟೇ ಬಿಡ್ತದೇನಂದ್ರ ಅಲ್ಲ, ತನ್ನ ಕೆಲಸ ಮಾಡ್ಕೊಳ್ಲಿಕ್ಕೆ ಶುರುವಾಗಿ ಬಿಡ್ತದ. ಶುರುವಾಗಿ ಪೂರ್ತಿ ದೊಡ್ಡ ಪ್ರಮಾಣದಾಗ ಆಗಕತ್ತಿ ಬಿಡ್ತದ. ಅದಕ್ಕೆ ಇಲ್ಲೇನಾಗ್ತದ, ಆ ದುಃಖಗಳನ್ನ ನಾನೇ ಅನುಭವಿಸುವಂಥವನು ಅಂತ ತಿಳ್ಕೊಂಡು ಆರೋಪ ಮಾಡ್ಕೊಂಡು ಹೊತ್ಕೊಂತ ಕುಂದಿರ್ತದಲ್ಲ, ಇದು ವಿಕ್ಷೇಪ ಅವಸ್ಥೆ ಅಂತ ಹೇಳಿಸ್ಕೊಡತ್ತದ. ಮತ್ತೆ ಇಲ್ಲಿ ಏನ್ ಹೇಳ್ತಾರ, ಅಸದಾವರಣ ನಿವೃತ್ತಿ ಮಾಡುವಂತಹ ಒಂದು ಪರೋಕ್ಷ ಜ್ಞಾನದ ವಿಚಾರವನ್ನ ಅವ್ರು ಹೇಳತ್ತಾರ. ಪರೋಕ್ಷ ಜ್ಞಾನದ ಬಗ್ಗೆ ಹೇಳತ್ತಾರ 4ನೇ ನುಡಿಯಲ್ಲಿ. ಮತ್ತೆ ಶ್ರುತಿ ಗುರುಪದವಿಡಿದು ಸಾಕ್ಷಿ ಚಿತ್ತು ಬೇರುಂಟದು ಸ್ವರ್ಗದಂತೆ ಸತ್ಯವೆಂದು ಚಿತ್ತದೊಳು ನಂಬಲಾಗಿ ಮೊದಲು ಪೇಳದ ವೃತ್ತಿ ನಾಶವದು ಪರೋಕ್ಷಾತ್ಮಕ ಜ್ಞಾನ ಅಂತ ಹೇಳ್ತಾರ. ಅದೇನ್ ಹೇಳ್ತಾರ, ಅದು ಪರೋಕ್ಷಾತ್ಮಕ ಜ್ಞಾನದ ಬಗ್ಗೆ ಹೇಳ್ತಾರ. ಏನ್ ಹೇಳ್ತಾರ ಮತ್ತೆ ಅಂದ್ರ ಅನಂತರ ಗುರು ಪದವಿಡಿದು ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಒಂದು ಪಾದಕಮಲಗಳಿಗೆ ಶರಣಾಗತನಾಗಿ. ಯಾಕಂತಂದ್ರ ಇದು ಗುರುವಿನ ಹತ್ರ ಬಂದಾಗೆ ಇದು ಗೊತ್ತಾಗ್ತದ ನಮ್ಮಲ್ಲಿ ಏನ್ ಮಿಶ್ರ ಆಗ್ಯದ ಅಂತ, ಯಾಕೆ ಇಷ್ಟು ದುಃಖಕ್ಕೆ ಒಳಗಾಗ್ಯದ ಅಂತ. ಇಲ್ಲಾಂದ್ರ ನಾವ್ ಏನೇ ಮಾಡಿದ್ರು ಕೂಡ ಇಲ್ಲಿ ಏನ್ ನಡೆದಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವ್ ಅದಕ್ಕೆ ಹೇಳ್ತಾರ, ಹೊರಗಡೆ ನಾವು ಭಾವವನ್ನ ಹಾಕಿ ಹೊರಗಡೆ ಅದು ನಾವು ತಿಳ್ಕೊಂತ ಹೋದಾಗ ಏನು ಅರ್ಥ ಆಗಂಗಿಲ್ಲ, ಭಿನ್ನತೆಗೆ ಅವಕಾಶ ಇಲ್ಲ. ನಮ್ಮನ್ನ ನಾವೇ ತಿಳ್ಕೊಳ್ಬೇಕು, ಇಲ್ಲಿ ನಮ್ಮೊಳಗ ನಾವ್ ನೋಡ್ಕೊಳ್ಬೇಕಾಗ್ತದ. ಹೆಂಗಂತಂದ್ರ ಈ ದುಃಖ ಯಾಕೆ ಬಂತು ಮನುಷ್ಯನಿಗೆ, ತನುವಿದೇನು, ಯಾಕೆ ನನ್ನೋಳು ಹೊಂದಿತ್ತು, ತನುವಿದೇನು, ಎನ್ನೋಳು ಹೊಂದಿತೈತೇಕೆ, ನಾನಾರು, ನಾನು ಯಾರು ಇದ್ದೀನಿ, ಇವೆಲ್ಲ ತಿಳಿಬೇಕಾದ್ರ ಯಾರು ಅಂತಂದ್ರ ಗುರು ಮುಖಾಂತರ ತಿಳ್ಕೊಳಿಕ್ ಸಾಧ್ಯ ಆಗ್ತದ. ಅದು ಮತ್ತೆ ಗುರುಗಳ ಒಂದು ಮುಖಾಂತರ, ಮತ್ತೆ ಶ್ರುತಿ ವಾಕ್ಯವನ್ನ ವಿಚಾರ ಮಾಡ್ಬೇಕು ಗುರು ಮುಖಾಂತರ. ಅನಾತ್ಮಕ, ಯಾಕಂತಾರ ಈ ದೇಹದ ಏನಂದ್ರ ಅನಾತ್ಮ ವರ್ಗಕ್ಕೆ ಬೇರೆ ಆದಂತ ನೀನ್ ಸಪ್ರೇಟ್ ಇದೆ, ಅದಕ್ಕೆ ನಿನ್ ಸಂಬಂಧನೇ ಇಲ್ಲ. ನೀನು ದುಷ್ಟ ಸಂಘ ಮಾಡಿದಿ, ಅವೇ ನಾನು ಅಂತ ಕುಂತದಕ್ಕಾಗಿ ನಿನ್ನ ಸ್ವರೂಪ ನಿನ್ನ ಆನಂದವನ್ನು ಕಳ್ಕೊಂಡ್ ಬಿಟ್ಟಿದ್ದೀನಿ ನೀನು. ಅದಕ್ಕೆ ಹೇಳ್ತಾರ ದುಷ್ಟ ಸಂಘ ಬಹಳ ಕೆಟ್ಟದಂತ, ಸಜ್ಜನರ ಸಹವಾಸ ಒಳ್ಳೇದು ಅಂತಾನೆ ಹೇಳ್ತಾರಲ್ಲ. ಯಾಕೆ ಹೇಳ್ತಾರಂದ್ರ ಇದು ನಮ್ಮೊಳಗೂ ಬಂತು, ಇದು ನಂದು ಅಲ್ಲದೆ ನನ್ನದು ಅಲ್ಲದೆ ಇರುವಂತದ್ದು ನಾನು ಅನ್ಕೊಂಡ್ ಕುಂದೆ ಎಲ್ಲ ಕೆಟ್ಕೊಂಡು ಹೋದದ್ದು. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಏನ್ ಹೇಳ್ತಾರ, ಅನಾತ್ಮ ವರ್ಗಕ್ಕೆ ಬೇರೆಯಾಗಿ ಈ ಸಾಕ್ಷಿ ಪ್ರತ್ಯೇಕಾತ್ಮ
ಇದ್ದಾನಂತ ತಿಳಿಯುವಂಥದ್ದು ಜಗತ್ತಿನೊಳಗ ಯಾರಲ್ಲಿ ಹೋದ್ರು ಕೂಡ ಅದು ತಿಳಿಲಿಕ್ಕಾಗಲ್ಲ. ಮತ್ತೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನೇ ತಿಳಿಸ್ತ. ಆ ಬಂಗಾರ ತಗೊಂಡೋಗಿ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಮಾಡಿಸ್ತೀವೇನ್ರಿ? ಸಾಮಾನ್ಯವಾಗಿ ಲೌಕಿಕದಲ್ಲಿ ಬಂಗಾರ ಅಂಗಡಿಗೆ ಹೋಗ್ತೀವಿ, ಅವ್ರಿಗೆ ಹೇಳ್ತೀವಿ ನೋಡ್ರಿ ಇದ್ರಾಗ ಏಟ್ ಮಿಕ್ಸ್ ಆಗ್ಯದ, ಏನದ, ಪ್ಯೂರ್ ಐತಾ, ಏನೋ ಸರಿ ಐತಾ ಇಲ್ಲ ಅಂತ ಕೇಳ್ತೀವಿ. ಹೌದಿಲ್ಲ? ಎಲ್ಲಿ ಬೇಕಲ್ಲಿ ಯಾರ್ಯಾರಿಗೆ ಬೇಕು ಅವ್ರಿಗೆ ತೋರಿಸ್ತೀವೇನ? ಯಾಕೆ ತೋರಿಸಿದ್ರೆ ಅವ್ರಿಗೆ ಹೇಳಕ್ ಬರ್ತದೇನ? ಯಾಕಂದ್ರೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರು ಮಾತ್ರ ಹೇಳ್ತಾರೆ, ಇಲ್ರಿ ಇದ್ರಾಗ ಇಷ್ಟು ವೇಸ್ಟೇಜ್ ಅದ, ಇದು ಪ್ಯೂರ್ ಬಂಗಾರ ಅದ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದ್ರಂಗ ಇಲ್ಲಿ ಕೂಡ ಅನಾತ್ಮ ವರ್ಗದಲ್ಲಿ ತಾಧ್ಯಾತ್ಮ ಹೊಂದಿದಕ್ಕಾಗಿ ಇಲ್ಲಿ ಸದ್ಗುರು ಅವನ್ನ ಬೇರೆ ಬೇರೆ ಹೆಂಗ್ ಮಾಡ್ತಾನೆ. ನೋಡಪ್ಪ ಇದು ಅನಾತ್ಮ ವರ್ಗ ಅದ, ಇದು ನಿಂದ್ ಹಿಂಗೈತೆ, ನೋಡು ಈ ಸ್ವರೂಪ ಹಿಂಗೈತೆ, ಅವನ್ನೆಲ್ಲ ಬೇರೆ ಮಾಡಿ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪ ಅಂತ ತಿಳಿಯುವಂಥದ್ದು. ಯಾಕೆ ಈಗ ಕರ್ಮಕಾಂಡದಾಗ ಹೇಳಿದಾರೆ, ನಾವ್ ಎಷ್ಟು ನಂಬುತ್ತೀವಿ ಹೇಳ್ರಿ? ಈಗ ಬಹಳಷ್ಟು ನೋಡ್ರಿ, ಈಗ ಕುಂಭ ಮೇಳದಾಗ ಹೋದ್ರ ಬಹಳ ಪುಣ್ಯ ಬರ್ತದ್ರಿ, ಇಷ್ಟೇ ಜನರಿಗೆ ಗೊತ್ತಿದ್ದು. ಎಲ್ಲ ಒಂದು ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ಅಲ್ಲಿ ಪುಣ್ಯ ಬರ್ತದೆ. ಈ ತಿಂತಿನಿ ಜಾತ್ರೆ ಮೊನ್ನೆ ಐತಿ, ಈಗ ಮೊನ್ನೆ ಹುಣ್ಣಿಮೆಗೆ, ಹೌದಲ್ಲ? ಎಲ್ಲರ ಅಭಿಪ್ರಾಯ ಏನಂದ್ರೆ ನಾವ್ ಅದು ಇದು ಬೇಡ್ಕೊಂಡಿರ್ತೀವಿ, ಹೋಗಿ ಸ್ನಾನ ಮಾಡಿ ಬರ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ, ನಮಗ್ ಒಳ್ಳೇದಾಗ್ತದ ಅಷ್ಟ. ಇಲ್ಲಾಂದ್ರೆ ಕೆಲವರು ಇಲ್ಲ ಪುಣ್ಯ ಸಲುವಾಗಿಯಾರ ಹೋಗಿ ಸ್ನಾನ ಮಾಡ್ಬೇಕು, ನಮಗ್ ಪುಣ್ಯ ಬರ್ತದ ಅನ್ನುವಂಥದ್ದು ಒಂದೇ ಉದ್ದೇಶ. ನಾವು ಮತ್ತೆ ಈ ಕುಂಭಮೇಳ ಅಂತಲ್ಲಿ ನೋಡ್ರಿ ಎಷ್ಟು ಜನ ಹೋಗಿ ಅದೆಲ್ಲ ಯಾಕೆ ಒಂದು ಉದ್ದೇಶ ಏನು, ಕೆಲವು ಕರ್ಮಕಾಂಡಗಳಲ್ಲಿ ಬರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅಂತಲ್ಲಿ ಹೋದ್ರೆ ನಿಮಗ್ ಪುಣ್ಯ ಬರ್ತದ, ನಮಗ್ ಪುಣ್ಯ ಬರ್ತದೆ, ನಿಮಗ್ ಪುಣ್ಯ ಬರ್ತದ ಅಂತ ನಾವು ಹೋಗ್ತೀವಿ. ಅದನ್ನ ಅಷ್ಟು ಬೇಗ ನಂಬುತ್ತೀವಿ. ಎಷ್ಟು ಬೇಗ ನಂಬ್ತೀವಿ ಹೇಳ್ರಿ? ಇಲ್ಲ ಸದ್ಗುರು ಹೇಳತ್ತಾನ, ನಿನ್ನ ಹೊರತು ಜಗತ್ತಿನೊಳಗ ಅನ್ಯ ಏನೂ ಇಲ್ಲ. ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ, ಅದು ಕೂಡ ಹೇಳ್ತಾರೆ. ಇನ್ನೊಂದು ಏನ್, ತನ್ನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವನ್ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನ್ನ ಹಿನಿತ ತತ್ವಜ್ಞಾನ ಸಂಜನಿಸಲ್ಲ, ಅಗವೆಲ್ಲವೂ ಕೆಡಪದು ಅದರಿಂದ ಅಂದಾಗ ಈ ಮಾತು ಕನಿಷ್ಠ ಆಯ್ತ ನಿನಗ? ಸುಳ್ಳಾಯ್ತಾ ಇದು? ಕರ್ಮಕಾಂಡದಾಗ ಹೋಗಿ ಮಾಡ್ರಂತ ಹೇಳ್ಯಾರ, ಜ್ಞಾನಕಾಂಡದಾಗ ಹೇಳಿದಾರಲ್ಲ. ಈಗ ಏನ್ ಹೇಳಿದ್ರು? ತನ್ನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವನ್ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ನಿನಗೆ ಇನಿತು ತತ್ವಜ್ಞಾನ. ನಿನಗೆ ತತ್ವಜ್ಞಾನ ಏನಾರ ಆಯ್ತಿದ್ರ ನೀ ಏನ್ ಹಿಂದ್ ಮಾಡಿದ್ರೆ ಅದೆಲ್ಲ ಪಾಪದ ರಾಶಿ ಸುಟ್ಟು ಹೋಗ್ತದಂತ ಹೇಳ್ಯಾರ. ಅಂದ್ಮೇಲೆ ಇದನ್ನ ನಿನ್ನ ಲಕ್ಷ್ಯ ಮಾಡ್ತೀಯೇನ? ಬರೀ ಕರ್ಮಕಾಂಡದಲ್ಲಿ ಹೇಳಿದ್ದ ಅಷ್ಟು ನಂಬಕತ್ತಿ, ಅದ್ರ ಜ್ಞಾನಕಾಂಡ ಸುಳ್ಳು ಹೇಳಾಕತ್ತದ ನಿನಗ? ಈ ರೀತಿ ಅದು ಆ ತರ ನಿಶ್ಚಯ ಮಾಡಿದಂಗ. ಕರ್ಮಕಾಂಡದಲ್ಲಿ ಬರೇ ಸ್ವರ್ಗಾದಿ ಭೋಗಗಳು ಅದಾವಂತ ಅಂದ್ರೆ ಕೂಡ ಸ್ವರ್ಗವನ್ನ ಅನುಭವಿಸ್ಬೇಕಂತ ನೀವ್ ಜಪ ತಪ ಮಾಡಿ ಸಾಯಿರ್ ಬಾಳ ಜನ ಅದಾರ. ಕಾಶಿ ಒಳಗ್ ನೋಡ್ರಿ, ಎಷ್ಟೋ ಒಂದು ವಯಸ್ಸಾದಂತವ್ರು ಸಾಯ್ಬೇಕು, ಜಪಗಳನ್ನ ಮಾಡಿದ್ರೆ, ತಪಗಳನ್ನ ಮಾಡಿದ್ರಿ, ಇಂಥವೆಲ್ಲ ಮಾಡಿದ್ರಿಂದ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕು. ಎಲ್ಲಿಗೂ ಏನ್ ಮಾಡಾಕತ್ತೀರಿ, ಎದಕ್ ಮಾಡಾಕತ್ತೀರಿ ಅಂದ್ರೆ, ಇಲ್ರಿ ಮುಂದೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಲ್ಲ ಅಂತಾರ ಅವ್ರು. ಅದಕ್ಕಾಗಿ ಮಾಡಂತಾರ ಎಷ್ಟೋ ಜನ ಅದಾರ. ಮತ್ತ ಅದನ್ನ ಅಷ್ಟು ನಿಶ್ಚಯವಾಗಿ ನಂಬ್ತಾನಲ್ಲ. ಅದ್ರಂಗ ಇಲ್ಲಿ ಕೂಡ ಅಷ್ಟು ನಿಶ್ಚಯವಾಗಿ ಅದನ್ನ ನಂಬಿದಂಗ ಇಲ್ಲಿ ಏನ್ ಹೇಳ್ತಾರ, ಸಾಕ್ಷಿಯು ನೀನೇ ಇದ್ದೀಯಪ್ಪ. ಯಾಕಂದ್ರ ಶ್ರುತಿಯಿಂದ ನಿಶ್ಚಯ ಮಾಡ್ತಾನ, ನೀನೇ ಸಾಕ್ಷಿ ರೂಪ ಪ್ರತ್ಯೇಕಾತ್ಮ ಸ್ವರೂಪನೇ ನೀನ್ ಇದ್ದೀಯ ಅಂತ ಹೇಳಿದಾಗ ಇಲ್ಲಿ ಕೂಡ ನಿಶ್ಚಯ ಮಾಡುವಂಥದ್ದು. ದೇಹಾದಿಗಳನ್ನ ಎದುರಿಟ್ಟು ಅರಿವೊಂದು ಐತೆ ಅಂತ ಇದೆ, ಆ ಒಂದು ಅರಿವೈತೆ, ಆ ಸಾಕ್ಷಿ ರೂಪ ಐತೆ, ಇದೆ ಅನ್ನುವಂಥದ್ದು. ಆ ಅರಿವೈತಪ್ಪ. ಎಲ್ಲಾ ದೃಶ್ಯವಾದಂತ ವಸ್ತುಗಳನ್ನ ಇದಿರಿಟ್ಟು ಅರಿಯುವಂತ ಅರಿವಿನ ಸ್ವರೂಪ ಇದೆ ಅಂತ ನಿಶ್ಚಯ ಮಾಡುವಂಥದ್ದೇ ಪರೋಕ್ಷ ಜ್ಞಾನ. ನೋಡ್ರ, ಈ ಜ್ಞಾನ ಯಾಕಂತಂದ್ರ ಈ ಜ್ಞಾನ ಹೆಂಗಾಗ್ತದಂತಂದ್ರ ಇದೆ ಇದ್ದಾನ ಅನ್ನುವಂಥದ್ದು. ಈ ಜ್ಞಾನ ಆತ್ಮ ಇಲ್ಲ, ಆತ್ಮ ಇಲ್ಲ ಅನ್ನುವಂಥ ಏನ ಅಸದಾವರಣ ಏನು ಇತ್ತು, ಅದನ್ನ ಆವರಣವನ್ನ ನಾಶ ಮಾಡ್ತದೆ. ಇದು ಪರೋಕ್ಷ ಜ್ಞಾನ. ಇಲ್ಲ, ಸಾಕ್ಷಿ ರೂಪ ಇಲ್ಲ, ಪ್ರತ್ಯೇಗಾತ್ಮ ಇಲ್ಲ ಅಂತ ಅನ್ನುವಂತ ಅಸದಾವರಣ ಆ ಒಂದು ಆವರಣವನ್ನ ಏನಂತಂದ್ರ ಅಸತ್ವ ಪಾದಕ ಆವರಣವನ್ನ ನಾಶ ಮಾಡ್ತದೆ. ಇದು ಪರೋಕ್ಷ ಜ್ಞಾನ. ಇದ್ದಾನ ಎಲ್ಲಿ? ಗುರು ಮುಖಾಂತರ ಕೇಳಿ ಆತ ಹೇಳ್ದಂಗ ನಿಶ್ಚಯ ಮಾಡ್ಯಾನ. ಏನು ಎಲ್ಲ
ಇಲ್ಲಿ ಆತ್ಮ ಅನಾತ್ಮ ಏನ್ ತಾಧ್ಯಾತ್ಮ ಹೊಂದಿದ್ವು, ಇದು ಅನಾತ್ಮ ವರ್ಗಪ್ಪ, ಇದು ನಿನ್ನ ಸತ್ತು ನಿನ್ನ ಸ್ವರೂಪ ಹಿಂಗಂತ ಅದನ್ನ ತಿಳ್ಕೊಂಡು ಅದನ್ನ ನಿಶ್ಚಯ ಮಾಡ್ಕೊಂಡು ಆತ ಇದ್ದಾನ, ಸಾಕ್ಷಿ ರೂಪ ಪ್ರತ್ಯೇಕಾತ್ಮ ಇದ್ದಾನ ಅಂತ ಅದನ್ನ ದೃಢವಾಗಿ ನಿಶ್ಚಯ ಮಾಡ್ತಾನಲ್ಲ, ಆ ಮಾಡೋದ್ರಿಂದ ಅಸಾಧಾರಣ ಅದು ನಿವೃತ್ತಿ ಆಗ್ತದೆ, ಅಸತ್ವ ಪಾದಕ ನಿವೃತ್ತಿ ಆಗ್ತದೆ. ನಿವೃತ್ತಿ ಆದಾಗ ಇಲ್ಲಿ ಏನಾಗ್ತದ, ಇದ್ದಾನ ಪ್ರತ್ಯೇಕಾತ್ಮ ಸ್ವರೂಪ ಇದ್ದಾನ ಅನ್ನುವಂತ ಪರೋಕ್ಷ ಜ್ಞಾನ ಆದಾಗ ಇದು ನಿವೃತ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಾಕೆ ದಶಮನ ದೃಷ್ಟಾಂತದಲ್ಲಿ ಹೇಳ್ತಾರಲ್ಲ, ದಶಮನು ಸತ್ತಿಲ್ಲ ಇದಾನ ಅಂತ ಹೇಳ್ತಾನತ್ತ. ಆಪ್ತ ಒಬ್ಬ ವ್ಯಕ್ತಿ ಬಂದಾಗ ಹೇಳ್ತಾನೆ, ನೀವ್ ನಿಂದ್ರಿ, ನೀವೇನ ಅಂಜಬೇಡ್ರಿ, ಭಯ ಪಟ್ಕೋಬೇಡ್ರಿ, ಹತ್ನೇದವನು ಅದನ್ನ ಅಂತ ಹೇಳ್ತಾನಲ್ಲ ಆತ. ಇದ್ದಾನ, ಸತ್ತಿಲ್ಲ, ಸತ್ತಾನಂತ ನೀವ್ ಅಳಕತ್ತೀರಿ, ಆತ ಇದ್ದಾನ ತೋರಿಸ್ತೀನಿ ಸುಮ್ಮನೆ ಇದ್ದಾನ ಅಂತ ಹೇಳ್ತಾನಲ್ಲ, ಇದು ಪರೋಕ್ಷ ಜ್ಞಾನ ಆಗ್ತದೆ. ಅದಕ್ಕೆ ಈ ರೀತಿ ಈ ದಶಮ ಇಲ್ಲ ಅನ್ನುವಂಥದ್ದೇನು ಆವರಣ ಆಗಿತ್ತು ಅವ್ರಿಗೆ. ಮೊದಲು ಇಲ್ಲ ಇಲ್ಲ ಅಂತ ಅಳ್ತಾ ಇದ್ವಲ್ಲ, ಆವರಣ ಆಗಿತ್ತದ ಅವ್ರಿಗೆ, ಇಲ್ಲ 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 ಅನ್ನುವಂತ ಆವರಣ ಆಗಿತ್ತು. ಅದು ಇನ್ನೊಬ್ಬ ಆಪ್ತ ಮನುಷ್ಯ ಬಂದು ಇಲ್ಲ ಇದ್ದಾನ ಅಂತ ಹೇಳುವಂತದಕ್ಕಾಗಿ ಇಲ್ಲ ಅಂತನ್ನುವಂತ ಒಂದು ಆವರಣ ನಿವೃತ್ತಿ ಆಗ್ತದ, ಇದ್ದಾನ ಅನ್ನುವಂಥದ್ದು ನಿಶ್ಚಯ ಆಗ್ತದಲ್ಲ. ಇದ್ದಾನಪ್ಪ ಹೇಳಕತ್ತೇನಿದ್ದ, ಖರೆ ಇರ್ಬೋದು ಮತ್ ನಂಬಿಕೆ ಬೇಕಲ್ಲ, ಅಥವಾ ಇದ್ದಾನಂತ ಹೇಳಕತ್ತೇನ ಅಂತ ಅನ್ನುವಂಥದ್ದು ಅಲ್ಲಿ ಬರ್ತದ. ಈಗ ಇದ್ದಾನ ಅನ್ನುವಂಥದ್ದು, ಯಾಕಂದ್ರ ಪರೋಕ್ಷ ಜ್ಞಾನ ಆಗ್ತದಲ್ಲಿ. ಈಗ 5ನೇ ನುಡಿ ನೋಡೋಣ. ಬಳಿಕ ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾರ ಅವ್ರು. ಏನ್ ಹೇಳ್ತಾರ, ಚಾರು ತತ್ವಮಸಿ ವಾಕ್ಯದ ಅರ್ಥವನ್ನು ಸುವಿಚಾರಿಪುದರಿಂದೇ ಪ್ರತ್ಯೇಗಾತ್ಮನೆ ತಾನೆಂಬ ಸಾರ ನಿಷ್ಠೆಯ ದುಳಿದ ಆವರಣ ಹೋಪುದು ಆರೈಯಲದ ಅಪರೋಕ್ಷ ಜ್ಞಾನವೆನಿಪುದು ಅಂತ ಹೇಳ್ತಾರೆ. ಚಾರು ಅಂದ್ರ ಮನೋಹರವಾದಂಥದ್ದು. ತತ್ವಮಸಿ ಹೇಳಿದಾರ, ತತ್ವಮಸಿ 3 ಅಕ್ಷರಗಳಿಂದ ಪದಗಳಿಂದ ಕೂಡಿದಂಥದ್ದು ತತ್ವಂ ಅಸಿ ಅನ್ನುವಂಥದ್ದು ಮಹಾವಾಕ್ಯ. ಇದು ಇದರಲ್ಲಿ ವಿಚಾರ ಮಾಡುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ, ಏನ್ ಹೇಳ್ತಾರ, ಈ ಸಾಮವೇದದಲ್ಲಿ ಹೇಳಿದಂತ ತತ್ವಮಸಿ ವಾಕ್ಯ ಇದರಲ್ಲಿ ಏನು ತತ್ವಂ ಅಸಿ ಈ 3 ಪದಗಳು ಅದಾವ. ತತ್ ಅಂದ್ರ ಏನು, ಪರಬ್ರಹ್ಮ ಸ್ವರೂಪ, ಪರಬ್ರಹ್ಮ. ತ್ವಮ್ ಅಂದ್ರೆ ನೀನು, ನೀನು. ಅಸಿ ಅಂದ್ರೆ ಇದ್ದೀಯ. ಇವು 3 ಅಂದ್ರ ಇಲ್ಲಿ ಕೂಡ ಹೇಳ್ತಾರ, ಭಾಗತ್ಯಾಗ ಲಕ್ಷಣ ಮಾಡ್ತಾರ. ವಾಚ್ಯಾರ್ಥದಲ್ಲಿ ಭಿನ್ನ ಆದ್ರೂ ಕೂಡ ಲಕ್ಷ್ಯಾರ್ಥದಲ್ಲಿ ಒಂದೇನೆ. ತತ್ವಮಸಿ ಅಂತಂದ್ರ ಪರಬ್ರಹ್ಮನೇ ನೀನಿದ್ದೀಯ ಅನ್ನುವಂತ ವಿಚಾರವನ್ನ ಹೇಳ್ತಾರ. ಯಾಕಂತಂದ್ರ ಆತನೇ ಈತನೇ ಲಕ್ಷ್ಯಾರ್ಥವನ್ನ ಸ್ವೀಕಾರ ಮಾಡುವಂಥದ್ದು. ವಾಚ್ಯಾರ್ಥದಲ್ಲಿ ಬೇರೆ 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 ಭಿನ್ನವಾಗಿ ಬರ್ತಾವ, ಕಲಿಯಂಗಿಲ್ಲ. ವಾಚ್ಯಾರ್ಥದಲ್ಲಿ ನೋಡಿದ್ರ 2 ಒಂದೇನೆ. ಮಾಯ ಉಪಾಧಿ ಅವಿದ್ಯೆ ಉಪಾಧಿಯನ್ನ ತೆಗೆದಾಗ ಇರುವಂತದ್ ನೀನೇ ಇದ್ದೀಯ. ಅಸಿ ಅಂದ್ರೆ ಇದ್ದೀಯ ಅನ್ನುವಂಥದ್ದು. ಅದಕ್ಕೆ ಭಿನ್ನ ಅಲ್ಲ, ಅಭೇದ ರೂಪ. ಏನಂತಂದ್ರ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ. ಆದ್ರೆ ಇದ್ದದ್ದೇನೈತಿ ಅದು ನೋಡ್ರಿ, ಇದು ಬಹಳ ಮುಖ್ಯ. ತತ್ವಮಸಿ ವಾಕ್ಯ ಇದನ್ನ ಕೇಳ್ಬೇಕಾದ್ರೂ ಬಹಳ ಮುಖ್ಯ. ಈಗ ಇದ್ದಾನ ಅನ್ನುವಂಥದ್ದು ಅಲ್ಲಿ ಪರೋಕ್ಷ ಜ್ಞಾನ ಆಯ್ತು. ಅದು ಹೆಂಗಿದ್ದಾನ ಅಂತಂದ್ರೆ ತತ್ವಮಸಿ, ತತ್ ಅಂದ್ರೆ ಆ ಪರಮಾತ್ಮ. ಯಾಕಂದ್ರೆ ಸ್ವಯಂ ದೇವದತ್ತ ಅಂತಂದ್ರಾಗ ಆತನೇ ಈತನೇ ಆತ ಅನ್ನುವಂತ ವಿಚಾರ. ಯಾಕಂತಂದ್ರ ಪರಮಾತ್ಮ ಬೇರೆಲ್ಲ, ಜೀವಾತ್ಮ ಬೇರೆಲ್ಲ. ಆತ ಈಶ್ವರ ಹೆಂಗದಂತರ ಮಾಯ ಉಪಾಧಿಯನ್ನು ಕೊಡ್ಕೊಂಡು ಆತ ಹಂಗ ಅನ್ಸ್ಕೊಂಡ, ಇದು ಅವಿದ್ಯೆಯಲ್ಲಿ ಬಿದ್ದುಕೊಂಡು ಆ ಜೀವಾತ್ಮದೀನಿ ಕಿಂಚಿಜ್ಞತ್ವದಿಂದ ಕೂಡಿದೀನಿ ಅಂತ ಈತ ಅನ್ಸ್ಕೊಂಡ. ಅಲ್ಲಿ ಮಾಯನ್ನ ತೆಗಿ, ಇಲ್ಲಿ ಅವಿದ್ಯೆಯನ್ನ ತೆಗೆದ್ರಾಗ ಆತನೇ ಈತನೇ ಆತನ ಅಂತ ಸ್ವರೂಪನೇ ಇದ್ದೇನೆ. ಆದ್ರ ಅದು ನನಗಿಂತ ಭಿನ್ನವಿಲ್ಲ, ನಾನೇ ಆ ಸ್ವರೂಪ ಇದ್ದೀನಿ ಅನ್ನುವಂತ ಅಭೇದ ರೂಪ ಜ್ಞಾನ ಆಗುವಂಥದ್ದು. ಬೇರೆ ಭಿನ್ನ ಇಲ್ಲವೇ ಇಲ್ಲ, ನಾನೇ ಆ ಸ್ವರೂಪ ಅನ್ನುವಂಥದ್ದು. ಭಿನ್ನಕ್ಕೆ ಅವಕಾಶ ಇಲ್ಲ. ಅದಕ್ಕ ಈ ರೀತಿಯಾಗಿ ಈ ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ ಸ್ವರೂಪ ಇದ್ದೀನಿ. ಯಾಕೆ ದಶಮನದ್ರಲ್ಲಿ ಹೆಂಗಾಯ್ತು, ನೀನೇ ಎಣ್ಸಪ್ಪ ಅಂತ ಹೇಳ್ದ. ಅಷ್ಟು ಮಂದಿ ನಿಂತ್ಕೊಂಡು ಫಸ್ಟ್ ಏನ್ ಮಾಡದ, 1 2 3 4 5 6 7 8 9 ಅಂದ. ಆಮೇಲೆ ತನ್ನ ಹಿಡ್ಕೊಂಡ. ಅಲ್ಲಿ ಪ್ರತ್ಯಕ್ಷ ನಾನು ಹಿಡ್ಕೊಂಡ, ನಾನು 10ನೇದವ ನಾನು ಅಂದ್ರೆ ಅಪರೋಕ್ಷ ಜ್ಞಾನ, ನಾನೇ ಇದ್ದೀನಿ ಅನ್ನುವಂಥದ್ದು. ಭಿನ್ನಕ್ಕೆ ಅವಕಾಶನೇ ಇಲ್ಲ. ಈ ರೀತಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಅಪರೋಕ್ಷ ಜ್ಞಾನ ಆಗುವಂಥದ್ದು. ಈ ಜ್ಞಾನವು ಯಾಕಂತಂದ್ರ ಇದು ಆತ್ಮ ತೋರ್ತಾ ಇಲ್ಲ,
ಅಂತ ಅನ್ನುವಂಥದ್ದೇನು ಇತ್ತಲ್ಲ, ಅದರ ಒಂದು ಅಭಾವ ಆವರಣವನ್ನ ನಿವೃತ್ತಿ ಮಾಡ್ತದೆ ಇದು ಅಪರೋಕ್ಷ ಜ್ಞಾನ. ಯಾಕಂದ್ರೆ ಅದು ತೋರ್ತಾ ಇಲ್ಲ, ಇದ್ದನಾದ್ರು ತೋರ್ತಿದ್ನಲ್ಲ ಅಂತ ಅನ್ನುವಂಥದ್ದು ಎರಡು ಬಂತಾವ್ ನೋಡ್ರಿ ಆವರಣದಲ್ಲಿ. ಇಲ್ಲಿ ಅಭಾನ ಆವರಣವನ್ನ ನಿವೃತ್ತಿ ಮಾಡ್ತಾರೆ. ಯಾಕಂದ್ರೆ ಅಪರೋಕ್ಷ ಜ್ಞಾನ ಆಯ್ತು ಅಂದಾಗ ನಾನೇ ಆತ, ಆ ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದು. ಈ ರೀತಿ ತಿಳ್ಕೊಂಡು ಅಂದಾಗ ಏನಾಗ್ತದ, ಆತ್ಮನು ತೋರನ್ ಅನ್ನುವಂಥದ್ದು ಅಭಾವ ಆವರಣವನ್ನ ನಾಶ ಮಾಡ್ತದೆ ಅಪರೋಕ್ಷ ಜ್ಞಾನ ಅನ್ನುವಂಥದ್ದು. ಮತ್ತೆ 6ನೇ ನುಡಿಯಲ್ಲಿ ಹೇಳ್ತಾರ ನೋಡ್ರಿ, ಅಪರೋಕ್ಷ ಜ್ಞಾನದಿಂದ ಯಾಕಂತಂದ್ರ ದುಃಖದ ಅತ್ಯಂತ ನಿವೃತ್ತಿ ಅನ್ನುವಂಥದ್ದು. ಇಲ್ಲಿ ಕೂಡೆ ಕರ್ತೃತ್ವ ಭೋಕ್ತೃತ್ವವದರ ಬಾಧೆ ಗೂಡಿ ಮೊಯಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ನಾಶವಾಗಲದ ನರಿದು ಸಂತರಾಡುವರು ದುಃಖ ನಿವೃತ್ತಿಯೂ ತಾನೆಂದು. ಇಷ್ಟ ಅದ್ಭುತವಾಗಿ ಹೇಳ್ತಾರೆ. ಯಾಕಂತಂದ್ರ ಅಪರೋಕ್ಷ ಜ್ಞಾನ ಮುಖ್ಯವಾಗಿರುವಂಥದ್ದು. ಯಾಕಂದ್ರ ಇದು ಬಹಳ ಮುಖ್ಯ ಅಪರೋಕ್ಷ ಜ್ಞಾನ ಆಗುವಂಥದ್ದು. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಬ್ರಹ್ಮ ಅಪರೋಕ್ಷ ಜ್ಞಾನದಿಂದ ಏನಾಗ್ತದ, ಇಲ್ಲಿ ಎಲ್ಲ ಹೋಗ್ತಾವ ನೋಡ್ರಿ. ಈ ಅಹಂ ಬ್ರಹ್ಮಾಸ್ಮಿ ಯಾವಾಗ ದೃಢ ಆಯ್ತು, ಅಪರೋಕ್ಷ ಜ್ಞಾನ ಆಯ್ತು ಅಂತಂದಾಗ ಏನ್ ಹೇಳ್ತಾರ, ಈ ಜ್ಞಾನದಿಂದ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ನಿವೃತ್ತಿ ಆಗ್ತದೆ. ದುಃಖಕ್ಕ ಮೂಲ ಕಾರಣ ಆಗಿರುವಂಥದ್ದು ಅಜ್ಞಾನ, ಹೌದಾ, ಶರೀರ ಭಾವ. ಯಾಕಂದ್ರೆ ಇವೆಲ್ಲ ಅಜ್ಞಾನ ಇರುವಂಥದ್ದು ಈ ವಿಕ್ಷೇಪ ಸಹಿತವಾಗಿ ಮೂಲ ಕಾರಣವಾದ ಅಜ್ಞಾನ ಇದು ಪೂರ್ತಿ ನಿವೃತ್ತಿ ಆಗ್ತದೆ ಯಾವಾಗ ಅಪರೋಕ್ಷ ಜ್ಞಾನ ಆದಾಗ. ಅದಕ್ಕೆ ಹೇಳ್ತಾರಲ್ಲ, ಬಾಯ ಬ್ರಹ್ಮವ ನುಡಿದು ಅನುಭಾವವಿಲ್ಲದ ಮಾಯ ಮೋಹಿಗೆ ಮೋಕ್ಷ. ಅಪರೋಕ್ಷ ಜ್ಞಾನ ತಾನೇ ತಾನಾದಾಗ ಇಲ್ಲಿ ಮಾತಿಲ್ಲ ಕತಿಲ್ಲ, ಅದ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ. ಅದು ಹೇಳಕ್ಕೂ ಬರಂಗಿಲ್ಲ ಕೇಳಕ್ಕೂ ಬರಂಗಿಲ್ಲ, ಆನಂದನೇ ಅದ್ರ. ಮುಳುಗಿದ ಮನುಷ್ಯ, ನೀರಲ್ಲಿ ಮುಳುಗಿದ ಮನುಷ್ಯ ಮಾತಾಡಕ್ ಬರ್ತದೇನ್ರಿ? ಇಲ್ಲಲ್ಲ. ಯಾಕಂದ್ರ ತಾನೇ ತಾನಾದಾಗ ಇನ್ನೊಂದ್ ಏನ್ ಮಾತಾಡ್ತಾನೆ ಹೇಳ್ರಿ. ಅದಕ್ಕ ಇಲ್ಲಿ ಏನೈತಿ ಅಂದ್ರೆ ಅಪರೋಕ್ಷ ಜ್ಞಾನ ಆಯ್ತು ಅಂತಂದ್ರ ಅತ್ಯಂತ ದುಃಖದ ನಿವೃತ್ತಿ. ಅಜ್ಞಾನದ ಮೂಲ ಏನದ ಅಲ್ಲಿ ಒಂದು ಚೂರ್ ಬೇರೆ ಉಳಿಲಾರ್ದಂಗ್ ಕತ್ತರಿಸಿ ಹೋಗ್ತದ. ನಾವೆಲ್ಲ ಬೇರೆ ಬೇರೆ, ಯಾಕಂದ್ರೆ ಈ ಜ್ಞಾನ ಆಗ್ದೇನೆ ನಾವು ಬರೇ ಮೇಲ್ಮೇಲೆ ಅಟ್ಟೆ ಮಾಡ್ಕೊಂಡು ಹೋದ್ವಿ ಅಂದ್ರ ಚಿಗುರ್ತಾವ ಇನ್ನೂ. ಅವು ಎಂದು ನಾಶ ಆಗಂಗಿಲ್ಲ. ಅದಕ್ಕ ಮೂಲ ಸ್ವರೂಪವನ್ನ ತಿಳ್ಕೊಂಡ, ಅದಕ್ಕೆ ಅತ್ಯಂತ ಒಂದು ಸಲ ಆ ದುಃಖ ನಿವೃತ್ತಿ ಆಯ್ತಂದ್ರೆ ಇನ್ನೊಂದ್ಸಲ ಅದು ದುಃಖ ಬರಬಾರ್ದು. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ಬೇರ್ ಸಮೇತ ತೆಗೆಯುವಂಥದ್ದು ಇದು, ಅಜ್ಞಾನದ ಬೇರ್ ತೆಗೆಯುವಂಥದ್ದು ಇದು. ಯಾಕೆ ಇಷ್ಟೆಲ್ಲ ಹೇಳಕತ್ತಾರಂತಂದ್ರ ಮಹಾತ್ಮರು ಇದನ್ನೆಲ್ಲ ಯಾಕೆ ಹೇಳ್ತಾರೆ, ಇಷ್ಟು ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ ಅಂತಂದ್ರ ಯಾಕೆ ಇಷ್ಟೆಲ್ಲ ಹೇಳತ್ತಾರಂದ್ರ, ಈ ಪ್ರತಿ ಜನ್ಮನು ಹಿಂಗ್ ಹುಟ್ಟಿ ಬರ್ಬೇಕು, ಈ ಶರೀರಗಳು ನಾನಾ ರೀತಿಯಿಂದ ತೊಡ್ಕೊಂಡು ಬರ್ಬೇಕು, ಅನೇಕ ಜನನ ಮರಣಕ್ಕೆ ತುತ್ತಾಗೋದಂದ್ರೆ ಏನದು ಸುಖ ಐತೇನ್ರಿ ಅದರಲ್ಲೇ? ಈಗ ಗೊತ್ತಾಗಿದೆಯಲ್ಲ, ಅದನ್ನ ಪುಣ್ಯದ ಫಲದಿಂದ ಈ ದುಃಖ ಐತಂತ ಬಂದು ಕೂತನ ಹೇಳಕ. ಯಾಕಂದ್ರೆ ಶಿಷ್ಯ ಬಂದು ಗುರುವಿನಾಗ ಶರಣಾಗತನಾದಾಗ ಅವರು ಇದನ್ನ ಹೇಳಬೇಕಂತ. ಯಾಕಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ. ಅದಕ್ಕೆ ಒಂದು ದುಃಖದೊಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂತ ಕೇಳಿದ್ದು ಮೈತ್ರಾ ದೇವಿ. ಒಂದು ದುಃಖದೊಳು ತಾನೊಂದೇನ ಅತ್ಯಂತ ದುಃಖ ನಿವೃತ್ತಿ ಆಗ್ಬೇಕದು. ಅಂತ ಪರಮಾನಂದ ಸ್ಥಿತಿ ನನಗಾಗ್ಬೇಕು. ಬಂದ ಆನಂದ ಮತ್ ನನ್ನಿಂದ ಬಿಟ್ಟು ಹೋಗಿರ್ಬಾರ್ದು ಅಂತದನ್ನೇ ಹೇಳಂತ ಹೇಳ್ತಾಳ. ಯಾವಾಗ ಆಯ್ತು ಆಗತ್ತೆ ಅಂತಂದ್ರ ಅಪರೋಕ್ಷ ಜ್ಞಾನ ಆದ್ಮೇಲೆ ಕರ್ತೃತ್ವ ಭೋಕ್ತೃತ್ವ ವಿಕ್ಷೇಪ ಏನಾಗಿದಾವ ಅವೆಲ್ಲ ವಿಕ್ಷೇಪ ಸಹಿತವಾಗಿ ಮೂಲ ಕಾರಣವಂತ ಅಜ್ಞಾನ ಅತ್ಯಂತ ನಿವೃತ್ತಿ ಆಗ್ತದ. ಅವಾಗ ಏನು ಅಂತಂದ್ರ ಈಗ ಮೊದಲ ಏನ್ ಹೇಳ್ದ, ಅಸಂಗವಾಗಿರುವಂಥವನು ಯಾವ್ದು ಮಾಡಕ್ಕಿರದೇ ಇರೋದು. ಯಾಕಂದ್ರೆ ಅಕರ್ತ ಅಭೋಕ್ತ, ಭೋಗಿಸುವಂಥವನು ಅಲ್ಲ, ಮಾಡುವಂಥವನಲ್ಲ, ಬ್ರಹ್ಮ ರೂಪನಾದ ತನ್ನನ್ನ ಮರೆತು ಅಹಂಕಾರವೇ ತಾನಂತ ಭಾವಿಸಿ ಇವೆಲ್ಲ ಕರ್ತೃತ್ವಾದಿ ಭೋಗಗಳು ತನಗಾದವಂತ ತಿಳ್ಕೊಂಡು ಇದು ಅಜ್ಞಾನದಲ್ಲಿ ಮುನಿಗಿ ಇದು ಏನ್ ಮಾಡ್ತಿದ್ದ, ಸಾಯ್ತೀನಿ ಅಳ್ತೀನಿ ಅಂತ ಕೂತ್ಕೊಂಡ್ ಬಿಟ್ಟಿದ್ದೆ ಆಯ್ತಾ. ಇದರಿಂದ ಏನಾಗ್ತದ, ಮನಸ್ಸು ಪ್ರಾಣ ಇವೆಲ್ಲ ಧರ್ಮಗಳೊಡನೆ, ಯಾಕಂದ್ರೆ ಇವೆಲ್ಲ ನನವ ಅನ್ಕೊಂಡು ನಾ ದುಃಖದಿಂದ ಕೂಡಿದೀನಿ, ನಾ ಸಂಸಾರದಿಂದ ಕೂಡಿದೀನಿ, ಹಂಗ ಹಿಂಗ ಅಂತೇಳಿ ಇದೇನ್ ಕೂತ್ಕೊಂಡಿದ್ದ. ಯಾವಾಗ ಈತಗ ಅಪರೋಕ್ಷ ಜ್ಞಾನ ಆಯ್ತು ಅಂತಂದಾಗ ಇವೆಲ್ಲವೂ ನಾಶ ಆಗೋಯ್ತು ನೋಡ್ರ. ಯಾವ ಉಳ್ಕೊಳ್ಳೋದೇ ಇಲ್ಲ, ಮುಗಿದೋಯ್ತು. ಅದಕ್ಕ ಕಾರ್ಯರೂಪ ದುಃಖ ಸಹಿತ ತನ್ನ ತಾ ಮರೆತು ಅಜ್ಞಾನವು ಅತ್ಯಂತ
ನಾಶ ಆಗು ಹೋಗ್ತದೆ, ಉಳಿಯಂಗೆ ಇಲ್ಲ ಅಲ್ಲಿ. ಈ ರೀತಿಯಾಗಿ ಅದರಿಂದ ಏನಾಯ್ತದ ಅದ್ರ ಭಾವ ಅಹಂ ಬ್ರಹ್ಮಾಸ್ಮಿ. ಅದಕ್ಕ ಏನನ್ನ ವಿಚಾರ ಮಾಡಕ್ ಹೋಗ್ತಾನ ಅದೇ ತಾನಾಗ್ಬಿಡ್ತಾನ. ಬ್ರಹ್ಮನನ್ನ ಅರ್ಥಕೊಳಕ್ ಹೋದವ್ ಬ್ರಹ್ಮನೇ ಆಗ್ಬಿಡ್ತಾನ. ಹಂಗಾಗಿ ಮಹಾತ್ಮರು ಇದನ್ನ ಬಹಳಷ್ಟು ಮುಖ್ಯವಾಗಿ ಇದನ್ನ ತಿಳ್ಕೊಂಡು ಇಂಥ ಅಜ್ಞಾನದಿಂದ ಅವರು ನಿವೃತ್ತಿ ಆದ್ರು, ತಮ್ಮ ಸ್ವಸ್ವರೂಪದ ಆನಂದದಲ್ಲಿ ಅವ್ರು ಉಳ್ಕೊಂಡ್ರು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನವುಳ್ಳ ಬ್ರಹ್ಮನಿಷ್ಠರು ಇದಕ್ಕೆ ಏನ್ ಹೇಳ್ತಾರ, ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ಇದಕ್ಕೆ ದುಃಖ ನಿವೃತ್ತಿ ಅಂತ. ಯಾವಾಗ ಅನಾತ್ಮವಾದಂತ ವರ್ಗಗಳಲ್ಲಿ ಬೆರ್ತಿದ್ದು ನಾನ್ ಹಂಗದೀನಿ ಹಿಂಗದೀನಿ ಅಂತ ಕೂತ್ಕೊಂಡನಲ್ಲ, ಅವನ್ನೆಲ್ಲ ಬೆರ್ಬಿಡ್ತೀವಿ. ಅಲ್ಲ ನೋಡಪ್ಪ, ನೀವ್ಯಾವ ಅಲ್ಲ, ನೀ ಹೆಂಗಿದಿ ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿ ನೀನಿದ್ದೀಯ ಅನ್ನುವಂತ ಭಾವ ದೃಢ ಮಾಡ್ಕೊಂಡು ಜ್ಞಾನಿಗಳು ಆನಂದವಾಗಿ ಉಳ್ಕೊಂಡ್ರು ಅನ್ನುವಂಥ ಇದಕ್ಕೆ ಏನ್ ಹೇಳ್ತಾರೆ, ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ಮತ್ತೆ ಇದೊಂದಿನ ಲಾಸ್ಟ್ ಆಗಿ ಹೇಳಿದ್ರಲ್ಲ, 7ನೇ ನುಡಿಯಲ್ಲಿ ಹೇಳ್ತಾರ, ಜ್ಞಾನದಿಂದ ಶೋಕವೆಂತು ತೊಲೆಗೆ ಪರಮಾನಂದ ವಾರಿದಿ ನಿತ್ಯ ಮುಕ್ತ ಶಂಭು ಲಿಂಗವೇ ತಾನಾಗಿ ಸೈತಿರೆ ತತ್ವ ಇದರನ್ನು ಅನುಮಾನಿಸದ ಅನೂನ ತೃಪ್ತಿ ಎಂಬರ ಅದನ್ನು ಒಲಿದು ಅಂತ ಹೇಳ್ತಾರ. ಏನ್ ಹೇಳ್ತಾರ, ಈ ದುಃಖ ನಿವೃತ್ತಿ ಆದಗಳನ್ನ ಇನ್ ಏನ್ ಉಳಿತ್ರಿ? ಮಾಡೋದೆಲ್ಲ ಮಾಡ್ದಂಗಾಯ್ತು, ಪಡಿಯೋದೆಲ್ಲ ಪಡ್ದಂಗಾಯ್ತು. ಇನ್ನು ಮುಂದೆ ಮಾಡ್ಬೇಕನ್ನೋದೈತ? ಏನು ಉಳ್ಕೊಂಡಿಲ್ಲ. ಹಿಂದ್ ಮಾಡ್ಬೇಕಾಗಿತ್ತು ಅಂತನೂ ಇಲ್ಲ, ಮುಂದ್ ಇಂಥದ್ ಮಾಡ್ಬೇಕನ್ನುವಂಥದ್ದು ಮುಗ್ದ ಹೋಯ್ತು ಕತೆ. ಯಾಕಂದ್ರೆ ಏನಾರ ಮತ್ತ ಆಸೆ ಉಳ್ಕೊಂತಂದ್ರೆ ಈ ಉಳಕ್ ಏನ್ ಇಲ್ವೇ ಇಲ್ಲಲ್ಲ. ಅದಕ್ಕ ಇಲ್ಲಿ ಹೇಳ್ತಾರ, ಈ ಜ್ಞಾನದ ಅಪರೋಕ್ಷ ಜ್ಞಾನದಿಂದ ಬ್ರಹ್ಮ ಅಪರೋಕ್ಷ ಜ್ಞಾನದಿಂದ ಏನಾಗ್ತದ, ಕಾರಣ ಸಹಿತ ಕಾರ್ಯ ಸಹಿತ ಕಾರಣ ದುಃಖ ಅತ್ಯಂತ ನಿವೃತ್ತಿ ಆಗಿ ಹೋಗ್ಬಿಡ್ತದ. ಏನ ಅಜ್ಞಾನ ಅನ್ನುವಂತ ಒಂದು ಕಾರಣದಿಂದ ಇದೆಲ್ಲ ನಡೆದಿತ್ತು. ಅದಕ್ಕೆ ಪ್ರಕೃತಿ ವಿಕೃತಿ ಇದೆಲ್ಲ ಏನ್ ಬಹಳಷ್ಟು ಗದ್ದಲಕ್ ಹಾಕ್ಬಿಟ್ಟಿತ್ತು. ಇದ ಸಂಪೂರ್ಣವಾಗಿ ತಿಳ್ಕೊಂಡು ಅದಕ್ಕ ಮೋಕ್ಷ ಮೋಕ್ಷ ಅಂತ ನಾವ್ ಏನೇನೋ ಮಾಡ್ಕೊಳ್ಳೋದಲ್ಲ, ಹೊರಗಡೆ ಹುಡ್ಕೊಳ್ಳೋದಲ್ಲ. ಎಲ್ಲಿ ಸಿಗ್ತದೋ ನಿನ್ನೊಳಗ್ ನೋಡಿ, ಇವನ್ನೆಲ್ಲ ವಿಚಾರ ಮಾಡು. ಬೇರೆ ಎಲ್ಲೂ ಹುಡ್ಕಕ್ ಹೋಗ್ತಿ ಇಂಥದೆಲ್ಲ ಬಿಟ್ಟು. ಅದಕ್ಕೆ ಬೊಮ್ಮವನ ಅರಿವಿನಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು. ಹಿಂಗೆಲ್ಲ ಅವ್ರು ಹೇಳಿದ್ರು ಎಲ್ಲ ನಾಶ ಹೋಗ್ತದ. ಯಾವಾಗ ನಿನ್ ಜ್ಞಾನ ಆಯ್ತು ಅಂತಂದಾಗ ಈ 3 ಶರೀರಗಳಾಗಿರ್ಬಹುದು, 3 ಅವಸ್ಥೆಗಳಾಗಿರ್ಬಹುದು, 3 ಎಲ್ಲ ಹೋಗ್ಬಿಡ್ತಾವ ನೋಡ್ರಿ. ಇವೆಲ್ಲ ತೋರಕತ್ತೇವ್, ನಿನ್ನೊಳಗ ತೋರಕತ್ತೇವ್, ಈ ಜಗತ್ತು ತೋರಕತ್ತೇವ್, ಸಂಸಾರ ಮಾಡ್ದಂಗ ಆಕತ್ತೇವ್, ಇವೆಲ್ಲ ತೋರಕತ್ತೇವ್. ನಿನ್ನೊಳಗ ಗದ್ದಲಕ್ ಬಿದ್ದಿದಿ ನೀನ್. ತಿಳ್ಕೊ, ಇವನ್ ತಿಳ್ಕೋದಾಗ ಯಾವೂ ಇಲ್ಲ. ನೀನ್ ಒಬ್ಬನೇ ಉಳಿತಿದ್ ಕೊನೆಗೆ. ತಿಳ್ಕೊಂತ ಹೋದಾಗ ನೀವ್ ಒಬ್ಬನೇ ಉಳಿಯೋ. ಸುಮ್ನೆ ಭಾಳ ಅಂತ ತಿಳ್ಕೊಂಡ್ಬಿಟ್ಟು ಒದ್ದಾಡಕತ್ತಿದಿ. ಆದ್ರ ಹಿಂಗ್ ಪಾರಾದ್ರ ಮುಕ್ತನಾಗ್ತಿದಿ ನೋಡು. ಮತ್ತೆ ಎಂತ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯಲ್ಲಿ ಉಳ್ಕೊಳ್ತಿದಿ. ಅದಕ್ಕ ಇಲ್ಲೇನ್ ಹೇಳ್ತಾರ, ಜ್ಞಾನದಿಂದ ಕಾರ್ಯ ಸಹಿತ ಕಾರಣ ದುಃಖ ಅತ್ಯಂತ ನಿವೃತ್ತಿಯಾಗಿ ಹೋಗ್ತದ. ಪರಮಾನಂದ ಸಾಗರನು ನಿತ್ಯ ಮುಕ್ತನು ಆದ ಶಂಭುಲಿಂಗವೇ ನೀನಾಗ್ಬಿಡ್ತಿ. ನಿತ್ಯ ಮುಕ್ತ ಅಂತ ಹೇಳ್ಯಾರ ಅವ್ರು. ಮತ್ ಹಂಗಿಂಗ ಅಲ್ಲ ಇದು. ಅದಕ್ಕೆ ಒಂದೇ ಸಲನೇ ಮುತ್ತಾಗುವಂತದ್ ನೋಡ್ರಿ. ಅದಕ್ಕೆ ಟೈಮ್ ಕೂಡಿ ಬರ್ಬೇಕು ಅಂತಾರಲ್ಲ, ಈಗ ನಮಗೂ ಟೈಮ್ ಕೂಡಿ ಬಂದಂಗಿದು. ಯಾಕಂದ್ರೆ ಸ್ವಾತಿ ಮಳಿ ಬಂದಾಗ ಕಪ್ಪೆ ಚಿಪ್ಪು, ಅದ್ ಮಳಿನೂ ಅದ್ ಹನಿ ಬರ್ಬೇಕು, ಕಪ್ಪೆ ಚಿಪ್ಪು ಬಾಯಿ ತೆಗಿಬೇಕು, ಅದ್ರಾಗ ಬೀಳ್ಬೇಕಾದ್ರೆ ಮುತ್ತಾಗಿ ಬಿಡ್ಬೇಕು. ನಮಗೂ ಹಿಂಗ ಬರ್ತಾವ ಕೆಲವೊಂದು ಸಂದರ್ಭದಾಗ ಈ ವಿಷಯಗಳು ಸಿಗುವಂತದ್ದು. ಮತ್ ಇದು ಟೈಮ್ ಬಿಟ್ರ ಮುಂದೆ ಸಿಗುತ್ತದೆ ಗ್ಯಾರಂಟಿ ಇಲ್ಲ. ಅಲ್ಲಿ ಒಂದ್ ಸಲ ಜ್ಞಾನ ಅಳವಟ್ಟಿತ್ತು, ಮುಗಿದು ಹೋಯ್ತು ನೋಡ್ರಿ. ಧನ್ಯ ಕೃತಕೃತಿ ಭೂಮಿಗೆ ಹುಟ್ಟಿದದಕ್ಕೆ ಸಾರ್ಥಕ ಮಾಡ್ಕೊ. ಏನ್ ಮಾಡ್ಕೋತಿ ಮಾಡ್ಕೊ. ಆಮೇಲೆ ಮತ್ತೆ ತಿರ್ಗಾ ಇದು ಜ್ಞಾನ ಆದ್ಮೇಲೆ ತಿರ್ಗಾ ಅಜ್ಞಾನ ಆವರ್ಸ್ಕೋತ ಸಾಧ್ಯನೇ ಇಲ್ಲ. ಅದಕ್ಕ ಮಹಾತ್ಮರು ಇದಕ್ಕಾಗಿ ಬಡದಾಡಿದ್ರು. ಅದಕ್ಕ ಪರಮಾನಂದ ಸಾಗರನು ನಿತ್ಯ ಮುಕ್ತನು ಆದ ಶಂಭುಲಿಂಗವೇ ತಾನಾಗ್ಬಿಟ್ಟ. ಇಂಥ ಸ್ವರೂಪದ ಒಂದು ಸಹಜ ಸ್ಥಿತಿಯಿಂದ ಆತ ಏನ್ ಮಾಡ್ತಾನ, ಇಂಥ ಆನಂದದಲ್ಲಿ ಉಡ್ಕೊಂಡ್ಬಿಡ್ತಾನ ನೋಡ್ರಿ. ಶಂಭುಲಿಂಗ ಸ್ವರೂಪನ ಇದ್ದೇನೋ ಇಲ್ಲ ಅನ್ನುವಂತ ಸಂಶಯಾದಿಗಳ ಉಪದ್ರವ ಕೂಡ ಇಲ್ಲ. ಈಗ ಅದನೋ ಇಲ್ಲೋ, ಹಂಗಾಯ್ತು ಹಿಂಗಾಯ್ತು ಏನಿಲ್ಲ, ನಿಶ್ಚಯ ಜ್ಞಾನ ಯಾವುದಿಲ್ಲ, ತಾನೇ. ಅದಕ್ಕೆ ಹೇಳ್ತಾರೆ, ಇಂದಿರ್ಪೇನ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು ಮುಂದೆ ಬರ್ತದೆ ಹಾಡು. ಅಷ್ಟ ಆನಂದದಾಗ ಅಥವಾ
ಬಹುದಂದುಗವೆಲ್ಲವನ್ನ ಅಳಿದುಳಿದು ಹಿಂದಿರ್ಪೇನೋ ನಿಜ ಸುಖದಲ್ಲಿ. ಆ ಮಟ್ಟಕ್ಕ ಬಂದ್ಬಿಡ್ತಾನ ನೋಡ್ರಿ. ಅದಕ್ಕಿಂತ ಶಂಭುಲಿಂಗ ಸ್ವರೂಪ ಸ್ಥಿತಿಗೆ ತತ್ವಜ್ಞಾನಿಗಳು ಪೂರ್ಣ ತೃಪ್ತಿ ಎಂದು ಅಥವಾ ನಿರಂಕುಶ ತೃಪ್ತಿ ಎಂದು ಕೂಡ ಹೇಳಿದ್ರು. ಇದಕ್ಕ ಪೂರ್ಣ ತೃಪ್ತಿ ಮುಗಿತು ಅಂತ ಆನಂದದಾಗ ಆತ ಉಳ್ಕೋತಾನೆ. ಈ ರೀತಿ ತಿಳ್ಕೊಂಡಾಗ ಮುಕ್ತರಾಗ್ತಿರಪ್ಪ. ನೀವ್ ಯಾವ್ದ್ಯಾವ್ದು ಏನೇನೋ ಮಾಡಕ್ ಹೋಗಿ ಹಂಗ್ ಮಾಡಿದ್ರ ಆಗ್ತದ, ಹಿಂಗ್ ಮಾಡಿದ್ರ ಆಗ್ತದ, ನಿಮ್ಗೆ ಏನ್ ಹೇಳ್ಬೇಕು ನಾನು ನೋಡ್ರಿ. ಅದಕ್ಕ ಜನನ ಮರಣದಿಂದ ನೀ ಬಿಡುಗಡೆ ಹೊಂದಬೇಕು, ಮುಕ್ತರ ಆಗ್ಬೇಕು, ಜೀವನ್ ಮುಕ್ತರ ಆಗ್ಬೇಕು, ಮುಕ್ತಿ ಆಗ್ಬೇಕು, ನನಗ ಅತ್ಯಂತ ದುಃಖ ನಿವೃತ್ತಿ ಆಗ್ಬೇಕು, ಪರಮಾನಂದದ ಸ್ಥಿತಿ ನನಗಾಗ್ಬೇಕಾದ್ರೆ ಹಿಂಗೆಲ್ಲ ವಿಚಾರ ಮಾಡಿ ಬಾ. ಇಲ್ಲಿಗೆ ಬಂದಾಗ ನಿನಗ ಇಂತ ಒಂದು ಸ್ಥಿತಿ ನಿನಗ ಅವಾಗ ಆಗ್ತದ. ಇಲ್ಲಾಂದ್ರೆ ನೀನ್ ಏನೇನ ಮಾಡಿದೆ ನಾ ಏನೇನ ಬಿಟ್ಟೆ ಅಂದ್ರ ಸಾಧ್ಯ ಅಲ್ಪ ಅಂತ ಎಷ್ಟು ಒಂದು ಒಳ್ಳೆ ಮಾರ್ಗವನ್ನ ಅವ್ರು ಹೇಳ್ತಾರೆ. ನಿಜವಾಗಿ ಇಂತಾದ್ರ ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಬಹಳ ಧನ್ಯರು ನಾವು. ಯಾಕಂದ್ರ ಮುಕ್ತನ ಸ್ಥಿತಿಗೆ ನಾನಾ ರೀತಿಯಿಂದ ಇರ್ತಾವ, ಹಾಗೆ ಹೀಗ ಅಂತೇಳಿ ಒಂದು ಕರೆಕ್ಟ್ ಯಾಕಂದ್ರೆ ಈ ಸ್ಥಿತಿ ಸಿಗೋದು ಬಹಳ ದುರ್ಲಭ. ಮುಕ್ತನ ಒಂದು ಮಾರ್ಗ ಸಿಗುವಂಥದ್ದು ಅಂತದ್ರಲ್ಲಿ ನಾವೆಲ್ಲ ಧನ್ಯರು. ಯಾಕಂದ್ರೆ ಪ್ರತಿಯೊಂದು ಎಳಿಯಾಗಿ ಅಲ್ಲಿ ತಗೊಂಡು ಹೋಗ್ತಾರಲ್ಲ, ಅದಕ್ಕೆ ಕ್ರಮಶಾಸ್ತ್ರ ಅನ್ನುವಂಥದ್ದು ಇದು ಗುರು ಮುಖಾಂತರನೇ ತಿಳ್ಕೊಳ್ಳುವಂಥದ್ದು. ಆ ಶ್ರುತಿ ಪ್ರಮಾಣಗಳಿಂದ ಈ ಒಂದು ಮಾರ್ಗಕ್ಕೆ ನಾವು ಹೋದಾಗ ಅಂತ ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದದ ಸ್ಥಿತಿ ಮಹಾತ್ಮರು ಕೂಡ ಹಿಂಗ ಮಾಡ್ಕೊಂಡಿದಾರ. ಶ್ರವಣ ಮನನ ನಿಧಿಧ್ಯಾಸನ ಬಹಳ ಅತ್ಯಗತ್ಯ. ಇದರಿಂದ ನಾವು ಹೋದಾಗ ಖಂಡಿತ ನಮ್ಗೆ ಇದೇ ಜನ್ಮದಲ್ಲಿ ಮುಕ್ತರಾಗ್ಲಿಕ್ಕೆ ಯಾವ ಒಂದು ಅಡ್ಡಿ ಆತಂಕಗಳು ನಮಗಿರಂಗಿಲ್ಲ. ಆನಂದವಾಗಿ ನಾವು ಆ ಗುರಿಯನ್ನ ತಲುಪಬಹುದು, ನಮ್ಮ ಮನೆಯನ್ನ ಮುಟ್ಟಬಹುದು. ಯಾಕಂದ್ರೆ ಕಳ್ಕೊಂಡ್ಬಿಟ್ಟಿವಿ ಈಗ. ಯಾಕಂದ್ರೆ ಇಲ್ರಿ ಮಹಾತ್ಮರು ಅವರೇ ಮಾಡ್ಕೊಂಡ್ರಿ, ನಮ್ಗ ಅಧಿಕಾರ ಇಲ್ರಿ ಅನ್ನಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯ ಶರೀರ ತಕೊಂಡಂತ ಮನುಷ್ಯ ಇದನ್ನ ಪಡ್ಕೊಳ್ಳುವಂತ ಎಲ್ಲ ಅಧಿಕಾರ ಮನುಷ್ಯನಿಗೆ ಐತೆ. ಮತ್ ಅವ್ರ ತಲುಪಿದ್ರು, ಮಹಾತ್ಮರು ತಲುಪಿಬಿಟ್ಟು ಆನಂದಕ್ಕೂ ಹೋದ್ರು. ಮತ್ ನಾವ್ ಯಾವಾಗ ತಲುಪೋರು? ಏಸು ಜನ್ಮಗಳು ತಿರುಗಾಡ್ಬೇಕು ಹೇಳ್ರಿ ನಾವು? ಅವರು ಬಹಳ ಜನ್ಮಗಳು ತಿರುಗಾಡ್ಬೇಕಂತ ಅಂಜಿಬಿಟ್ರು, ಹೆದರ್ಕೊಂಡ್ರು. ಅವ್ರು ತಮ್ಮನ್ ತಾವ್ ತಿಳ್ಕೊಂಡ್ರು. ಮಹಾತ್ಮರಾದ್ರು ಆನಂದ ಸ್ಥಿತಿಯಲ್ಲಿ ಉಳ್ಕೊಂಡ್ಬಿಟ್ರು. ಮತ್ ನಾವ್ ಯಾವಾಗ ತಿಳ್ಕೊಳ್ಬೇಕು? ಮತ್ ನಾವ್ ತಿಳ್ಕೊಳ್ಳಿಲ್ಲ ಅಂದ್ರೆ ನಮಗಂತ ಆನಂದನೇ ಇಲ್ಲ. ಎಷ್ಟೇ ಜನ್ಮಗಳು ತಿರುಗಾಡಿದ ಕೂಡ ಮತ್ ನಾವು ಕಷ್ಟಕ್ಕೊಳಗ ಆಗ್ಲೇಬೇಕು. ಅದಕ್ಕೆ ಇದು ಯಾವಾಗಾದ್ರೂ ಮಾಡ್ಕೊಳ್ಳೇಬೇಕಲ್ಲ. ಹಂಗಾಗಿ ಇಂಥ ಭಾವ ನಮಗ್ ಭಗವಂತ ಕೊಟ್ಟಾನಂದ್ರೆ ಇದು ದೊಡ್ಡ ಸಂಪತ್ತು. ನಮಗ್ ಬೇರೆ ಏನು ಇಲ್ಲ. ಯಾವ ಸಂಪತ್ತು ಇಲ್ಲೇ ಬಿಟ್ಟು ಹೋಗೋದಾದ್ರೆ ಇದು ದೊಡ್ಡ ಸಂಪತ್ತು. ಇದು ನಮ್ಮೊಳಗಡೆ ಇರುವಂತ ಒಂದು ಸಂಪತ್ತು. ಇದನ್ನ ನಾವೆಲ್ಲ ಪಡ್ಕೊಳ್ಳೋಣ. ಗುರುಗಳ ಒಂದು ಕೃಪಾಶೀರ್ವಾದ ನಮಗ ಇನ್ನು ಮುಂದೆ ಕರ್ಕೊಂಡು ಹೋಗ್ಲಿ ಅಂತ ಹೇಳುವ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ.